सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उज्जायानं नमो लोये सौवसाहूनं ಏಸೋ ಪಂಚ ನಮೋ ಯಾರು ಸೌವಪ್ಪಾವಪ್ಪನಾಸನೋ ಮಂಗಲಾನಂ ಚ ಸರ್ವೇಷಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा त्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्टि भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य श्री प्रवर समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳ 53 ಭೇದಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಪರ್ಯಾಪ್ತಕರ ಅಪೇಕ್ಷಾದಿಂದಲೂ ಅಪರ್ಯಾಪ್ತಕರ ಅಪೇಕ್ಷಾದಿಂದಲೂ ಮಾರ್ಗಣ ಸ್ಥಾನಗಳಿಂದಲೂ ಗುಣಸ್ಥಾನಗಳಿಂದಲೂ ಮತ್ತೆ ಎರಡರಿಂದಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾವು ಈಗ ಅಪರ್ಯಾಪ್ತಕ ಅವಸ್ಥೆಯ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಅಪರ್ಯಾಪ್ತಕರಲ್ಲಿ ಮಾರ್ಗಣ ಸ್ಥಾನಗಳಲ್ಲಿ ಗುಣಸ್ಥಾನಗಳಲ್ಲಿ ಏನೇನು ಭಾವಗಳ ಆಗಬಹುದು ಅನ್ನುವಂಥ ವಿಷಯವನ್ನ ತಿಳಿಯುವಂತ ಪ್ರಯತ್ನ ನಡೆದಿದೆ. ಗತಿ ಮಾರ್ಗಣ ಆಗಿದೆ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ. ವೇದ ಮಾರ್ಗಣದಲ್ಲಿ ಭಾವ ನಪುಂಸಕ ವೇದ ಮಾರ್ಗಣ, ನಿವೃತ್ತಿಯ ಅಪರ್ಯಾಪ್ತಕ ಅವಸ್ಥೆ, ಅವಿರತ ಸಮ್ಯಕ್ತ ಗುಣಸ್ಥಾನದ ವಿಷಯ ನಾವು ನೋಡುತ್ತಾ ಇದ್ದೆವು. ಅದರಲ್ಲಿ ಔಪಶಮಿಕ ಭಾವಗಳು ಯಾವುದೂ ಇರುವುದಿಲ್ಲ. ಕ್ಷಾಯಿಕ ಭಾವಗಳಲ್ಲಿ ಒಂದು ಭಾವ ಇರಬಹುದು. ನರಕಕ್ಕೆ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಭಾವ ನಪುಂಸಕ ವೇದದಲ್ಲಿ ಜನ್ಮ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೊದಲನೇ ನರಕದಲ್ಲಿ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಜನ್ಮ ಇರುವ ಕಾರಣದಿಂದ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಭಾವ ನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದು ಕ್ಷಾಯಿಕ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ನಿವೃತ್ತಿ ಅಪರ್ಯಾಪ್ತಕ ಭಾವ ನಪುಂಸಕ ವೇದದಲ್ಲಿ ಸಮ್ಯಕ್ತದ ಜೊತೆಗೆ ಇರಲಿಕ್ಕೆ ಸಾಧ್ಯ. ಅಜ್ಞಾನ ಭಾವಗಳು ಯಾವುದೂ ಇರುವುದಿಲ್ಲ. ಯಾಕೆಂದ್ರೆ ಸಮ್ಯಕ್ತದ ಜೊತೆಗೆ ಅಜ್ಞಾನ ಭಾವಗಳು ಇರುವುದಿಲ್ಲ. ಕ್ಷಾಯೋಪಶಮಜನ್ಯವಾದಂತಹ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು 3 ಇರಲಿಕ್ಕೆ ಸಾಧ್ಯ.
ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರುತ್ತವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ. ಇಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಅಂತಂದ್ರೆ ಕೃತಕೃತ್ಯ ವೇದಕ ಸಮ್ಯಕ್ತ್ವದ ಅಪೇಕ್ಷೆ ಇದೆ. ಹಾಗಾಗಿ ಅಲ್ಲಿ ಕ್ಷಾಯೋಪಶಮಿಕವನ್ನ ಹೇಳಿದ್ದಾರೆ, ಅನ್ಯಥಾ ಇರುವುದಿಲ್ಲ. ಕೃತಕೃತ್ಯ ವೇದಕದ ಅಪೇಕ್ಷಾದಿಂದ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ. ಚಾರಿತ್ರ ಭಾವ ಇರುವುದಿಲ್ಲ. ಭಾವ ನಪುಂಸಕ ವೇದದ ಜೊತೆಗೆ ಜನ್ಮ ತಾಳುವಾಗ ಚಾರಿತ್ರ ಭಾವನೂ ಇಲ್ಲ, ಸಂಯಮ ಭಾವಗಳು ಇಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ 12 ಭಾವಗಳ ಆಗಲಿಕ್ಕೆ ಸಾಧ್ಯ. ಇನ್ನು ಔದೈಕ ಭಾವಗಳಲ್ಲಿ ಭಾವ ನಪುಂಸಕ ವೇದದ ಜೊತೆಗೆ ನರಕಗತಿಯಲ್ಲಿ ಜನ್ಮ ತಾಳುವುದಿದೆ. ಅನ್ಯಥಾ ಬೇರೆ 3 ಗತಿಯಲ್ಲಿಯೂ ಕೂಡ, ಅಂದ್ರೆ ತಿರ್ಯಂಶ, ಮನುಷ್ಯ, ದೇವ, ಈ 3 ಗತಿಯಲ್ಲಿ ಭಾವ ನಪುಂಸಕ ವೇದದ ಜೊತೆಗೆ ಜನ್ಮ ತಾಳುವಾಗ ಸಮ್ಯಕ್ ದರ್ಶನ ಇರುವುದಿಲ್ಲ. ಕೇವಲ ನರಕಗತಿಯಲ್ಲಿ ಜನ್ಮ ತಾಳುವಾಗ ನಪುಂಸಕ ವೇದದ ಉದಯದಲ್ಲಿ ಸಮ್ಯಕ್ ದರ್ಶನ ಇರಲು ಸಾಧ್ಯ. ಹಾಗಾಗಿ ಗತಿ 1 ಇರಲು ಸಾಧ್ಯ. ಕಷಾಯಗಳು 4 ಇರಲು ಸಾಧ್ಯ. ಕ್ರೋಧ, ಮಾನ, ಮಾಯ, ಲೋಭ. ವೇದ ನಪುಂಸಕ ವೇದ ಒಂದೇ ಇರುವುದು. ಇದರ ನರಕದಲ್ಲಿ ಬೇರೆ ಯಾವ ವೇದಗಳು ಇರುವುದಿಲ್ಲ. ಮಿಥ್ಯಾದರ್ಶನ ಸಮ್ಯಕ್ತ್ವದ ಜೊತೆಗೆ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವಂತ ಜೀವ ಕಾಪೋತ ಲೇಷೆಯೊಂದಿಗೆ ಜನ್ಮ ತಾಳ್ತದೆ ನರಕದಲ್ಲಿ. ಅದು ಕೂಡ ಮೊದಲನೇ ಪೃಥ್ವಿಯಲ್ಲಿ, ಅಂದ್ರೆ ಮೊದಲನೇ ನರಕದಲ್ಲಿ. ಹೀಗೆ ಔದೈಕ ಭಾವಗಳು ಎಷ್ಟಾಗಲಿಕ್ಕೆ ಸಾಧ್ಯ? 10 ಆಗಲಿಕ್ಕೆ ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಕೇವಲ 2 ಭಾವಗಳಿವೆ. ಯಾಕೆಂದ್ರೆ ಇದು ಸಮ್ಯಕ್ ದೃಷ್ಟಿ ಇರುವ ಕಾರಣದಿಂದ ನಿಯಮದಿಂದ ಭವ್ಯ ಜೀವವೇ ಆಗಿರ್ತದೆ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ ಈ 2 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. ಹೀಗೆ ಭಾವ ನಪುಂಸಕ ವೇದದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ, ಸಮ್ಯಕ್ ದರ್ಶನದ ಜೊತೆಗೆ ಇರುವಂತಹ ಜೀವದಲ್ಲಿ ಒಟ್ಟು 25 ಭಾವಗಳಾಗಲು ಸಾಧ್ಯ. ಎಷ್ಟು? 25 ಭಾವಗಳಾಗಲಿಕ್ಕೆ ಸಾಧ್ಯ. ತಿಳಿತು? ಇಲ್ಲಿಗೆ ವೇದ ಭಾವದಲ್ಲಿ ಭಾವವೇದಗಳ ಮಾರ್ಗಣೆ ಮುಗಿಯಿತು. ಅಂದ್ರೆ ಸ್ತ್ರೀ ವೇದದ್ದಾಯಿತು, ಪುರುಷ ವೇದದ್ದಾಯಿತು, ನಪುಂಸಕ ವೇದದ್ದು ಆಯಿತು. ಎಲ್ಲರಿಗೂ ತಿಳಿಯಿತು? ಸರಿ, ಮುಂದೆ ಪೇಜ್ ನಂಬರ್ 115 ಕಷಾಯ ಮಾರ್ಗಣಿ. ಅನಂತಾನುಬಂಧಿ ಚತುಷ್ಕ, ನಿವೃತ್ತಿ ಅಪರ್ಯಾಪ್ತಕ, ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 30 ಭಾವಗಳು. ಇದರ ವಿಶೇಷತೆ ಅನಂತಾನುಬಂಧಿ ಚತುಷ್ಕದ ನಿವೃತ್ತಿ ಅಪರ್ಯಾಪ್ತಕದ ಪ್ರಥಮ ಗುಣಸ್ಥಾನದಲ್ಲಿ 30 ಭಾವಗಳು ಹಾಗೂ 2ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ, ಅಭವ್ಯತ್ವ ಮತ್ತು ನರಕಗತಿಯನ್ನು ಬಿಟ್ಟು ಒಟ್ಟು 27 ಭಾವಗಳು ಇರುತ್ತವೆ. ಇನ್ನು ವೇದ ಮಾರ್ಗಣ ಆದಮೇಲೆ ಕಷಾಯ ಮಾರ್ಗಣ ಬರ್ತದೆ. ಕಷಾಯಗಳು ಅಂತಂದ್ರೆ ಗೊತ್ತಿದೆ ಎಲ್ಲರಿಗೂ ಕೂಡ. ಕ್ರೋಧ, ಮಾನ, ಮಾಯ, ಲೋಭ ಇವುಗಳನ್ನ ಕಷಾಯ ಅಂತ ಕರೀತಾರೆ. ಇನ್ನು ಒಂದೊಂದರಲ್ಲೂ 4 ಪ್ರಕಾರದ ಕಷಾಯಗಳು ಆಗ್ತವೆ. ಅನಂತಾನುಬಂಧಿ ರೂಪದ ಕ್ರೋಧ, ಅನಂತಾನುಬಂಧಿ ರೂಪದ
ಕ್ರೋಧ, ಅಪ್ರತ್ಯಾಖ್ಯಾನ ವರ್ಣ ರೂಪದ ಕ್ರೋಧ, ಪ್ರತ್ಯಾಖ್ಯಾನ ವರ್ಣ ರೂಪದ ಕ್ರೋಧ, ಸಂಜ್ವಲನ ರೂಪದ ಕ್ರೋಧ, ಹೀಗೆ ಒಂದೊಂದರಲ್ಲೂ 4 ಭಾಗ. ಅನಂತಾನುಬಂಧಿ ಕ್ರೋಧ ಮಾನ ಮಾಯಾಲೋಭ, ಒಂದೊಂದರಲ್ಲೂ 4 ವೆರೈಟಿ ಅಂತೆ 4 ಕಷಾಯಗಳ ಪ್ರಕಾರಗಳನ್ನ ಮಾಡ್ತಾರೆ. ಅದರಲ್ಲಿ ನಮಗೆ ಇವಾಗ ಇರುವಂತ ಮಾರ್ಗಣ ಯಾವುದು ಅಂತಂದ್ರೆ ಅನಂತಾನುಬಂಧಿ ಚತುಷ್ಕ ಅಂತ ಹೇಳಿದ್ದಾರೆ. ಅನಂತಾನುಬಂಧಿ ಚತುಷ್ಕ ಅಂದ್ರೆ ಅನಂತಾನುಬಂಧಿ ಚತುಷ್ಕ 4 ಗುಂಪು, 4 ಕಷಾಯಗಳು, ಅನಂತಾನುಬಂಧಿಗೆ ಸಂಬಂಧಪಟ್ಟ 4 ಕಷಾಯಗಳು. ಅರ್ಥ ಆಯ್ತು? ಮತ್ತೆ ಇದು ಎಲ್ಲ ವಿಷಯಗಳು ಕೂಡ ಹಿಂದೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಈಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇದರ ಏನ್ ಭಾವಗಳು ಆಗ್ಬಹುದು, ಅನಂತಾನುಬಂಧಿ ಕಷಾಯಗಳ ಜೊತೆಗೆ ಜನ್ಮ ತಾಳುವಂತಹ ಜೀವದಲ್ಲಿ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಜೀವದಲ್ಲಿ ಏನೇನು ಭಾವಗಳು ಆಗಬಹುದು ಅಂತ ಹೇಳಿದ್ದಾರೆ. ಮತ್ತೆ ಅನಂತಾನುಬಂಧಿ ಕಷಾಯಗಳು ಯಾವ ಯಾವ ಗುಣಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ? ಒಂದನೇ ಗುಣಸ್ಥಾನ, ಮೂರನೇ ಗುಣಸ್ಥಾನ, ವ್ಯತ್ಯಾಸ ಗುಣಸ್ಥಾನ, 1, 2 ಇರುತ್ತೆ. ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಹೇಳಿ. ಅಲ್ಲಿ ಮಿಶ್ರ ಇರುತ್ತೆ, 3ರಲ್ಲಿ ಮಿಶ್ರ ಮತ್ತೆ 2ರಲ್ಲಿ ಇರುತ್ತೆ. 1, 2ರಲ್ಲಂತೂ ಇದ್ದೇ ಇರುತ್ತೆ. ಅನಂತಾನುಬಂಧಿ ಕಷಾಯಗಳ ಉದಯ ಗುಣಸ್ಥಾನ 1 ಮತ್ತು ಗುಣಸ್ಥಾನ 2ರಲ್ಲಿ ಮಾತ್ರ ಇರುತ್ತದೆ. ಅನ್ಯಥಾ ಯಾವ ಗುಣಸ್ಥಾನದಲ್ಲೂ ಗುಣಸ್ಥಾನ 1 ಮತ್ತು 2 ಹೊರತಾದ ಯಾವ ಗುಣಸ್ಥಾನದಲ್ಲೂ ಅನಂತಾನುಬಂಧಿ ಕಷಾಯಗಳ ಉದಯ ಇರುವುದಿಲ್ಲ. ಏನಿರುವುದಿಲ್ಲ? ಅನಂತಾನುಬಂಧಿ ಕಷಾಯಗಳ ಉದಯ 2ನೇ ಗುಣಸ್ಥಾನಕ್ಕಿಂತ ಮುಂದಿನ ಗುಣಸ್ಥಾನಗಳಲ್ಲಿ ಇರುವುದಿಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಅನಂತಾನುಬಂಧಿ ಕಷಾಯ ಅಥವಾ ಚತುಷ್ಕ, ಅದರಲ್ಲಿ ನಿವೃತ್ತಿ ಅಪರ್ಯಾಪ್ತಕ. ನಿವೃತ್ತಿ ಅಪರ್ಯಾಪ್ತಕ ಅಂತಂದ್ರೆ ಪರ್ಯಾಪ್ತಕ ಇದೆ ಜೀವ, ಆದ್ರೆ ಇನ್ನೂ ಪರ್ಯಾಪ್ತಿಗಳ ಪೂರ್ಣ ಮಾಡಿಕೊಳ್ಳುವ ಕಾರ್ಯ ಪೂರ್ಣ ಆಗದೇ ಇರುವಂತಹ ಅವಸ್ಥೆಗೆ ನಿವೃತ್ತಿ ಅಪರ್ಯಾಪ್ತಕ ಅಂತ ಕರೀತಾರೆ. ಔಪಶಮಿಕ ಭಾವಗಳು ಇದು ಸಾಮಾನ್ಯ ಮಾರ್ಗನಾದ ಚರ್ಚೆ ಇದೆ. ಆಮೇಲೆ ಗುಣಸ್ಥಾನ 1ರಲ್ಲಿ ಏನಾಗುತ್ತೆ, ಗುಣಸ್ಥಾನ 2ರಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ. ಇದು 2ರದ್ದು ಸೇರಿಸಿ ಅಂತ ಲೆಕ್ಕ ತಗೊಳ್ಳಿ, ಅಂದಾಜು. ಔಪಶಮಿಕ ಭಾವಗಳು ಅನಂತಾನುಬಂಧಿ ಕಷಾಯದ ಜೊತೆಗೆ ಇರಬಹುದೇನೋ? ಇರಲ್ಲ. ಔಪಶಮಿಕ ಭಾವಗಳಲ್ಲಿ ಯಾವುದೂ ಇರುವುದಿಲ್ಲ, ಯಾಕೆಂದ್ರೆ ಸಮ್ಯಕ್ತೋ ಚಾರಿತ್ರ್ಯ ಇವೆರಡು ಅನಂತಾನುಬಂಧಿ ರಹಿತವಾಗಿ ಇರ್ತವೆ. ಕ್ಷಾಯಿಕ ಭಾವಗಳಲ್ಲಿ ಕೂಡ ಅನಂತಾನುಬಂಧಿ ಯಾವುದೂ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಅನಂತಾನುಬಂಧಿ ಕಷಾಯಗಳಿರುವಾಗ ಜ್ಞಾನ ಭಾವ ಇರುವುದಿಲ್ಲ. ಯಾಕೆಂದ್ರೆ ಅನಂತಾನುಬಂಧಿ ಕಷಾಯ ಇರುವಾಗ ಜೀವದಲ್ಲಿ ಅಜ್ಞಾನ ಭಾವಗಳು ಇರ್ತವೆ, ಜ್ಞಾನ ಇರುವುದಿಲ್ಲ. ಅಜ್ಞಾನದಲ್ಲಿ ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಇವೆರಡು ಅಜ್ಞಾನಗಳು ಇರ್ತವೆ. ಆಮೇಲೆ ದರ್ಶನಗಳಲ್ಲಿ ಕೂಡ 2 ದರ್ಶನ ಇರ್ತವೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಚಕ್ಷು ದರ್ಶನ ಅಂದ್ರೆ ಕಣ್ಣಿನಿಂದ ನೋಡುವುದು, ಅಚಕ್ಷು ದರ್ಶನ ಅಂದ್ರೆ ಕಣ್ಣಿನಿಂದ ಹೊರತಾಗಿ ಉಳಿದ ಇಂದ್ರಿಯಗಳಿಂದ ನೋಡುವುದು. ಲಬ್ಧಿಗಳು 5 ಇರುತ್ತವೆ. ಸಮ್ಯಕ್ತೂ ಇರುವುದಿಲ್ಲ. ಎಲ್ಲಿ ಅನಂತಾನುಬಂಧಿ ಕಷಾಯ ಉದಯದಲ್ಲಿದೆ ಅಲ್ಲಿ ಸಮ್ಯಕ್ತ ಭಾವ ಇರುವುದಿಲ್ಲ, ಚಾರಿತ್ರನೂ ಇರುವುದಿಲ್ಲ, ಸಂಯಮ ಭಾವವು ಕೂಡ ಇರುವುದಿಲ್ಲ. ಒಟ್ಟು 9 ಭಾವಗಳು ಕ್ಷಾಯೋಪಶಮಿಕ ಭಾವಗಳ ಇರಲು ಸಾಧ್ಯ. ಇನ್ನು ಔದಯಿಕ ಭಾವಗಳಲ್ಲಿ ಅನಂತಾನುಬಂಧಿ ಕಷಾಯಗಳ ಜೊತೆಗೆ ಜನ್ಮ ತಾಳುವಂತಹ ಜೀವರು ಯಾವ ಯಾವ ಗತಿಯಲ್ಲಿ ಇರಲು ಸಾಧ್ಯ? 4 ಗತಿ. 4 ಗತಿ. ಅಂದ್ರೆ ಎಲ್ಲಾ ಕಡೆನೂ ಅನಂತಾನುಬಂಧಿ ಕಷಾಯ ಅಂದ್ರೆ ಮೆಟ್ಟಾಟದ ಜೊತೆಗೆ ಆಗ್ಲಿ ಸಾಧನ ಜೊತೆಗೆ ಆಗ್ಲಿ ಜೀವಗಳು ಇದೆ. ಅನಂತಾನುಬಂಧಿ ಕಷಾಯದ ಜೊತೆಗೆ 4 ಕಡೆಯಲ್ಲಿ ಜನ್ಮ ಆಗ್ತದೆ.
ಆದ್ರೆ ನರಕಗತಿಯಲ್ಲಿ ಮಿಥ್ಯಾತ್ವದ ಜೊತೆಗೆ ಅನಂತಾನುಬಂಧಿ ಉದಯ ಇರ್ತದೆಯಲ್ಲ, ಅಲ್ಲಿ ಆ ಅವಸ್ಥೆಯಲ್ಲಿ ಮಾತ್ರ ನರಕದಲ್ಲಿ ಜನ್ಮ ಆಗ್ತದೆ. ಸಾಸಾಧನದಲ್ಲಿ ಏನ್ ಅನಂತಾನುಬಂಧಿ ಉದಯ ಇದೆ ಅದು ಅಲ್ಲಿ ಆಗುವುದಿಲ್ಲ, ಉಳಿದ ಗತಿಗಳಲ್ಲಿ. ಆಮೇಲೆ ಕಷಾಯಗಳು ಒಂದು ಯಾವುದು ಅನಂತಾನುಬಂಧಿ, ಅದೆಲ್ಲ ಸೇರಿ ಒಂದು. ಆಮೇಲೆ ವೇದಗಳಲ್ಲಿ ಯಾವ ವೇದಗಳಿರಬಹುದು ಅಂದ್ರೆ 3 ವೇದಗಳಿರಬಹುದು. ಅನಂತಾನುಬಂಧಿ, ಸ್ತ್ರೀ ವೇದದ ಜೊತೆಗೂ ಅನಂತಾನುಬಂಧಿ, ಪುರುಷ ವೇದದ ಜೊತೆಗೂ ಅನಂತಾನುಬಂಧಿ ಇರಲು ಸಾಧ್ಯ. ಮಿಥ್ಯಾದರ್ಶನ ಅನಂತಾನುಬಂಧಿ ಕಷಾಯಗಳ ಜೊತೆ ಇರಲಿಕ್ಕೆ ಸಾಧ್ಯ ಇದೆ. ಅಜ್ಞಾನ ಭಾವನೂ ಇದೆ, ಅಸಂಯಮ ಭಾವನೂ ಇದೆ ಅನಂತಾನುಬಂಧಿ ಇರುವಾಗ. ಅಸಿದ್ಧತ್ವ ಭಾವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇರಲು ಸಾಧ್ಯ. ಅನಂತಾನುಬಂಧಿ ಕಷಾಯದ ಜೊತೆಗೆ ಕೃಷ್ಣ, ನೀಲ, ಕಪೋತ, ಪೀತ, ಪದ್ಮ, ಶುಕ್ಲ 6 ಲೇಷಗಳು ಆಗಲು ಸಾಧ್ಯ. ಹಾಗಾಗಿ ಔದಯಿಕ ಭಾವಗಳು ಎಲ್ಲಾ ಸೇರಿಸಿ ಎಷ್ಟಾದವು? 18. ಆಮೇಲೆ ಪಾರಿಣಾಮಿಕ ಭಾವಗಳು ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಭಾವಗಳು ಇರಲು ಸಾಧ್ಯ. ಯಾಕೆಂದ್ರೆ ಅನಂತಾನುಬಂಧಿ ಕಷಾಯದ ಜೊತೆಗೆ ಅಭವ್ಯ ಜೀವವೂ ಇರಲು ಸಾಧ್ಯ, ಭವ್ಯ ಜೀವವೂ ಇರಲು ಸಾಧ್ಯ. ಹಾಗಾಗಿ ಅನಂತಾನುಬಂಧಿ ಕಷಾಯದಲ್ಲಿ ಒಟ್ಟು ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಒಟ್ಟು 30 ಭಾವಗಳಾಗಲು ಸಾಧ್ಯ. ಎಷ್ಟು? 30. ಹಾಗೇನೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಇರುವಾಗ 30 ಭಾವಗಳಾಗಲು ಸಾಧ್ಯ. ಇಷ್ಟೇ. ಇದು ಮಾರ್ಗಣ ಸಾಮಾನ್ಯದ ವಿಷಯವೂ ಹೌದು, ಮಿಥ್ಯಾತ್ವ ಗುಣಸ್ಥಾನದಂತೆಯೂ ಹೌದು. ಇದು ಏನ್ ಚಾರ್ಟ್ ಇದೆ, ಈ ಚಾರ್ಟ್ ಮಿಥ್ಯಾತ್ವ ಗುಣಸ್ಥಾನದ್ದು ಹೌದು, ಸಾಮಾನ್ಯ ಮಾರ್ಗಣದಿಂದಲೂ ಹೌದು. ಅರ್ಥ ಆಯ್ತು? ಇನ್ನು ಅನಂತಾನುಬಂಧಿ ಮಿಥ್ಯಾತ್ವ ಗುಣಸ್ಥಾನ ಬಿಟ್ಟು 2ನೇ ಗುಣಸ್ಥಾನದಲ್ಲೂ ಇದೆ. ಅಲ್ಲಿ ಏನೇನಾಗ್ಬಹುದು ಅನಂತಾನುಬಂಧಿಯಲ್ಲಿ ಅಂತಂದ್ರೆ, ಇದೇ ಚಾರ್ಟದಿಂದ ಮಿಥ್ಯಾದರ್ಶನವೊಂದನ್ನು ಕಡಿಮೆ ಮಾಡಿಕೊಳ್ಬೇಕು, ಅಭವ್ಯತ್ವವನ್ನು ಮಾಡಿಕೊಳ್ಬೇಕು. ನೀವು 2 ಕಡಿಮೆ ಮಾಡಿದ್ರೆ ಎಷ್ಟು ಉಳಿತದೆ? ನರಕಗತಿಯನ್ನು ಬಿಡ್ಬೇಕಲ್ಲ ಬಯ್ಯಜ್ಜಿ? 3 ಆಗುತ್ತೆ ಬಯ್ಯಜ್ಜಿ. ನರಕಗತಿಗೆ ಹೋಗಲ್ಲ. ಗತಿ ನರಕಗತಿಗೆ ಹೋಗಲ್ಲ. ಸರಿ ಇದೆ. ಒಟ್ಟು ಎಷ್ಟಾಯ್ತು? 27. ಒಟ್ಟು 27 ಆಗುತ್ತೆ ಬಯ್ಯ. ಸರಿ. 27 ಭಾವಗಳು. ಒಂದು ಗತಿಯನ್ನ ಬಿಡಬೇಕು. ನರಕಗತಿಯಲ್ಲಿ 2ನೇ ಗುಣಸ್ಥಾನದಿಂದ ಅನಂತಾನುಬಂಧಿ ಜೊತೆಗೆ ಜನ್ಮ ಆಗುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನವೊಂದನ್ನ ಕಡಿಮೆ ಮಾಡಬೇಕು, ಆಮೇಲೆ ಅಭವ್ಯತ್ವವೊಂದನ್ನ ಕಡಿಮೆ ಮಾಡಬೇಕು. ವೆರಿ ಗುಡ್. 3 ಭಾವಗಳನ್ನ ಕಡಿಮೆ ಮಾಡಬೇಕು. ಎಷ್ಟು? 2ನೇ ಗುಣಸ್ಥಾನದಲ್ಲಿ 27 ಭಾವಗಳಾಗುತ್ತೆ. 27 ಭಾವಗಳಾಗಲು ಸಾಧ್ಯ. ಸರಿ ಇದೆ. ಅರ್ಥ ಆಯ್ತಿದು? ಅನಂತಾನುಬಂಧಿ ರಹಿತ ಅಪ್ರತ್ಯಾಚಾನಾವರಣ ಚತುಷ್ಕ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 16, ಪಾರಿಣಾಮಿಕ 2 ಒಟ್ಟು 32 ಭಾವಗಳು. ಇದರ ವಿಶೇಷತೆ ಅನಂತಾನುಬಂಧಿ ರಹಿತ ಅಪ್ರತ್ಯಾಚಾನಾವರಣ ಚತುಷ್ಕದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಮಾತ್ರ ಅವಿರತ ಸಮ್ಯಕ್ತ ಗುಣಸ್ಥಾನ ಒಂದೇ ಇರುತ್ತದೆ. ಅದರಲ್ಲಿ 32 ಭಾವಗಳು ಇರುತ್ತವೆ. ಇನ್ನೊಂದು ವಿಶೇಷತೆ ಅನಂತಾನುಬಂಧಿ ಅಪ್ರತ್ಯಾಚಾನಾವರಣ ರಹಿತ
ಪ್ರತ್ಯಾಖ್ಯಾನಾವರಣ ಚತುಷ್ಕದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯು ಇರುವುದೇ ಇಲ್ಲ. ಹಾಗೂ ಅನಂತಾನುಬಂಧಿ ಪ್ರತ್ಯಾಖ್ಯಾನಾವರಣ ರಹಿತ ಸಂಜುಲನ ಚತುಷ್ಕದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯು ಮಾತ್ರ 6ನೇ ಗುಣಸ್ಥಾನದಲ್ಲಿ ಇರುತ್ತದೆ. ಅದರಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕದ 6ನೇ ಗುಣಸ್ಥಾನದ ಸಮಾನ 27 ಭಾವಗಳು ಇರುತ್ತವೆ. ಇನ್ನು ಅನಂತಾನುಬಂಧಿ ಕಷಾಯ ಆದ್ಮೇಲೆ ಯಾವ ಕಷಾಯ ಬರುತ್ತೆ? ಅಪ್ರತ್ಯಾಖ್ಯಾನಾವರಣ ಚತುಷ್ಕ. ಅನಂತಾನುಬಂಧಿ ರಹಿತವಾದ, ಅನಂತಾನುಬಂಧಿ ಇಲ್ಲದೆ ಇರುವ ಅಪ್ರತ್ಯಾಖ್ಯಾನಾವರಣದ ಉದಯ ಇರ್ತದೆ ಅಲ್ಲ, ಆ ಸಂದರ್ಭದಲ್ಲಿ ಆ ಕಷಾಯಗಳ ಉದಯದಲ್ಲಿ ಜನ್ಮ ಆಗುವಂತ ಸಮಯದಲ್ಲಿ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಂದ್ರೆ ಅವಿರತ ಸಮ್ಯಕ್ತದ ಜೊತೆಗೆ ಅನ್ನುವಂಥ ಅರ್ಥ ಕೂಡ ಬರ್ತದೆ ಇದರ ಜೊತೆಗೆ. ಅನಂತಾನುಬಂಧಿ ಉದಯ ಇಲ್ಲದೆ ಇರುವಾಗ ಅಪ್ರತ್ಯಾಖ್ಯಾನಾವರಣ ಇದೆ ಅಂತಂದ್ರೆ ಅವಾಗ ಸಮ್ಯಕ್ ದರ್ಶನ ಇದೆ ಅಂತ ಅರ್ಥ. ಸಮ್ಯಕ್ ದರ್ಶನ ಜೊತೆಗೆ ಜನ್ಮ ಮಾತ್ರ ಬರುತ್ತಲ್ಲ. ಹೌದು, ಅದರದೇ ಇಲ್ಲಿ ಚರ್ಚೆ ಇರೋದು. ಕಷಾಯಗಳ ಅಪೇಕ್ಷಾದಿಂದ ಭಾವಗಳಲ್ಲಿ ಏನೇನಾಗಬಹುದು ಅನ್ನುವಂಥ ಚರ್ಚೆ. ಔಪಶಮಿಕ ಭಾವಗಳಲ್ಲಿ ಉದಯದಲ್ಲಿ ನೋಡಿ, ಅಪ್ರತ್ಯಾಖ್ಯಾನಾವರಣ ಚತುಷ್ಕದ ಉದಯದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಸಮ್ಯಕ್ತ್ವ ಇರಬಹುದು. ಯಾವುದಿರಬಹುದು? ಎಲ್ಲಿರಬಹುದು? ಎಲ್ಲಿರಬಹುದು? ವೆರಿ ಗುಡ್. ಯಾರು ಮುನಿ ಮಹಾರಾಜ ದ್ವಿತೀಯೋಪಶಮ ಸಮ್ಯಕ್ತದ ಜೊತೆಗೆ ಮರಣ ಮಾಡಿಕೊಂಡಿದ್ದಾರೆ ಮತ್ತು ವೈಮಾನಿಕ ದೇವರಲ್ಲಿ ಜನ್ಮ ತಾಳುತ್ತಿದ್ದಾರೆ, ಯಾವಾಗ ಅವರಿಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆಯೋ ಆವಾಗ ಔಪಶಮಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ. ಅಪ್ರತ್ಯಾಖ್ಯಾನಾವರಣ ಚತುಷ್ಕ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದೇನು? ಇರಬಹುದು. ಜನ್ಮದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಅಪ್ರತ್ಯಾಖ್ಯಾನಾವರಣ ಕಷಾಯಗಳಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕದ 3 ಜ್ಞಾನ ಭಾವಗಳು ಇರಬಹುದು. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಜನ್ಮದ ಜೊತೆಗೆ ಇರಬಹುದು. ಅಜ್ಞಾನ ಭಾವಗಳು ಇರುವುದಿಲ್ಲ, ಯಾಕೆಂದ್ರೆ ಇಲ್ಲ, ಸಮ್ಯಕ್ವ ಭಾವ ಇದೆ. ಸರಿ ಇದೆ. ದರ್ಶನದಲ್ಲಿ 3 ದರ್ಶನ ಭಾವಗಳಿರುತ್ತವೆ. ಅಂದ್ರೆ ಚಕ್ಷು ದರ್ಶನ, ಲಬ್ಧಿಗಳಲ್ಲಿ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕೂಡ ಇರಬಹುದು ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಂದ್ರೆ ಜನ್ಮದ ಜೊತೆಗೆ. ಆಮೇಲೆ ಚಾರಿತ್ರ ಭಾವ ಇರುವುದಿಲ್ಲ, ಸೇಮ ಭಾವವೂ ಇರುವುದಿಲ್ಲ. ಏನಿರುವುದಿಲ್ಲ? ಅಪ್ರತ್ಯಾಖ್ಯಾನಾವರಣ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು 12 ಆಯ್ತು. ಔದೈಹಿಕ ಭಾವಗಳಲ್ಲಿ ನೋಡ್ರಿ, ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವಂಥದ್ದು ಯಾವ್ಯಾವ ಗತಿಯಲ್ಲಿ ಆಗಲು ಸಾಧ್ಯ? ಸಾಧ್ಯ. ಹಾಗಾಗಿ 4 ಗತಿ ಔದೈಹಿಕ ಭಾವಗಳು ಆಗಲು ಸಾಧ್ಯ. ತಿರ್ಯಂಚ ಗತಿಯಲ್ಲಿ ಹೇಗೆ ಸಾಧ್ಯ? ಅದು ಪ್ರಕಟ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಕ್ರಿಯಾಚಾಯು ಬಂದ ಆಗಿದ್ರೆ ಆನಂತರ ಭೋಗಭೂಮಿಯಲ್ಲಿ ಹೋಗಿ ವೆರಿ ಗುಡ್. ಸರಿ. ಹೀಗೆ 4 ಗತಿಗಳಲ್ಲಿ ಅಪ್ರತ್ಯಾಖ್ಯಾನಾವರಣ ಕಷಾಯದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕರಲ್ಲಿ 4 ಔದೈಹಿಕ ಭಾವಗಳು, ಗತಿ ಔದೈಹಿಕ ಭಾವಗಳು ಇರಬಹುದು. ಇನ್ನು ಕಷಾಯಗಳು ಯಾವುದಿದೆ? ಎಷ್ಟಿದೆ ಇಲ್ಲಿ?
ಬಂತು ವೇದದಲ್ಲಿ ಇದೆ. ಅಲ್ಲಿ 2 ವೇದ ಬರುತ್ತೆ, ಪುರುಷ ವೇದ ಮತ್ತು ವೇದ ಬರಲ್ಲ. ಯಾಕೆಂದ್ರೆ ಸಮ್ಯಕತ್ವ ಪ್ರಾಪ್ತತೆ ಆಗಿರುತ್ತಲ್ಲ. ಭಾವವೇದ ಇರ್ಬೋದಲ್ಲ. ಅಪ್ರತ್ಯಾಖ್ಯಾನಾವರಣ ಚತುಷ್ಕರ ಜೊತೆಗೆ ಜನ್ಮ ಆಗುವಾಗ, ಅಂದರೆ ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗುವಾಗ ನಪುಂಸಕ ವೇದ ಇರಬಹುದು ನರಕ ಗತಿಯ ಅಪೇಕ್ಷಾದಿಂದ, ಮೂರು ಗತಿಯ ಅಪೇಕ್ಷಾದಿಂದ ಪುರುಷ ವೇದ ಇರ್ತದೆ. ಹಾಗಾಗಿ ಭಾವವೇದ 3 ಇರುತ್ತಲ್ವಾ, ಭಾವವೇದದ ಲೆಕ್ಕ ತಗೊಂಡು ದ್ರವ್ಯವೇದದಲ್ಲಿ ತಗೊಂಡಾಗ ಪುರುಷ ವೇದ, ಭಾವವೇದದಲ್ಲಿ 3 ಇರುತ್ತೆ. ಇದು ವಿಷಯ ಇರೋದೇ ಭಾವವೇದದ್ದು. ಹಾಗಾಗಿ ಜನ್ಮದ ಜೊತೆಗೆ ಭಾವವೇದ ಸ್ತ್ರೀ ವೇದ ಆಗುವುದಿಲ್ಲ. ಜನ್ಮದ ಜೊತೆಗೆ ಸಮ್ಯಕ್ ದರ್ಶನ ಇರುವುದಾದ್ರೆ ಜನ್ಮದ ಅವಸ್ಥೆಯಲ್ಲಿ ಸ್ತ್ರೀ ವೇದ ಇರುವುದಿಲ್ಲ. ಯಾಕೆಂದ್ರೆ ಸಮ್ಯಕ್ ದರ್ಶನ ಸ್ತ್ರೀ ವೇದವನ್ನ ಹೊತ್ತುಕೊಂಡು ಬರುವುದಿಲ್ಲ. ಅಂದ್ರೆ ಪರ್ಯಾಪ್ತಕ ಆದ್ಮೇಲೆ ಸ್ತ್ರೀ ವೇದ ಬರಬಹುದು ಅಂತ. ಮಿಥ್ಯಾತ್ವದಲ್ಲಿ ಜನ್ಮ ಆಗಿದ್ದೆ ಆಮೇಲೆ ಯಾವ್ದಾದ್ರು ವೇದ ಇದೆ ಅಂತಂದ್ರೆ ಇರಬಹುದು. 3 ವೇದಗಳ ಜೊತೆಗೆ ಆಮೇಲೆ ಸಮ್ಯಕ್ತ್ವ ಆಗಬಹುದು. ಆದ್ರೆ ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗ್ತಿದೆ ಅಂದ್ರೆ ಸ್ತ್ರೀ ವೇದ ಭಾವ ಇರುವುದಿಲ್ಲ. ಜೊತೆಗೆ ಜನ್ಮ ಆಗುವ ಸಂದರ್ಭ ಇದೆ, ಇದು ಇನ್ನೂ ಪರ್ಯಾಪ್ತಿಗಳು ಪೂರ್ಣ ಆಗಿಲ್ಲ. ಅಲ್ಲಿ ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗುವಾಗ ಅನ್ನೋ ಅರ್ಥ ತಿಳ್ಕೊಬೇಕಲ್ಲೆಲ್ಲ ಕಡೆನೂ. ತಿಳಿದು ಸಮ್ಯಕ್ ದೃಷ್ಟಿ ಜೀವ ಸ್ತ್ರೀ ವೇದದ ಜೊತೆಗೆ ಹುಟ್ಟುತ್ತದೇನು? ವೇದ ಭಾವ ಇಲ್ಲ ಅಂತಾನೆ ಅರ್ಥ. ಜನ್ಮದ ಜೊತೆಯಲ್ಲಿ ಅಂತ ತಗೋಬೇಕು. ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಅವಿರತ ಸಮ್ಯಕ್ತ್ವ ಅಂದ್ರೆ ಜನ್ಮದ ಅವಸ್ಥೆ, ಜನ್ಮ ಆಗುತ್ತಿರುವ ಅವಸ್ಥೆ. ತಿಳಿದು ರತ್ನಗರಂಡಕ ಶಾವಕಾಚಾರವನ್ನ ಅದರಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ, ಅದನ್ನ ಮರಿಬಾರ್ದು. 41 ಪ್ರಕೃತಿಗಳು ಕಟ್ಟುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಅವು ಯಾವ 41 ಇದೆಯಲ್ಲ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅಂದ್ರೆ ಯಾವುದೇ ಬದ್ಧಾಯುಷ್ಕ ಆಗದಿರುವ ಸಂದರ್ಭದಲ್ಲಿ ಅವು ಯಾವ ಕಟ್ಟೋದಿಲ್ಲ. ಬದ್ಧಾಯುಷ್ಕ ಆದಾಗ ಅದು ಯಾವ ಗತಿಗೆ ಹೋಗ್ಬೇಕಾಗಿದೆ ಅದರ ಅನುಸಾರ ಕೆಲವು ಬದಲಾವಣೆಗಳಾಗ್ತವೆ. ತಿಳಿತು? ವೇದದಲ್ಲಿ 2 ವೇದ, ಒಂದು ನಪುಂಸಕ ವೇದ ನರಕ ಗತಿಯ ಅಪೇಕ್ಷದಿಂದ, ಉಳಿದ 3 ಗತಿಯ ಅಪೇಕ್ಷದಿಂದ ಪುರುಷ ವೇದ. ಸ್ತ್ರೀ ವೇದದ ಜೊತೆಗೆ ಅಪ್ರತ್ಯಾಖ್ಯಾನಾವರಣದ ಉದಯದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಸ್ತ್ರೀ ವೇದ ಭಾವ ಇರುವುದಿಲ್ಲ. ಬಯಚೆ ಬದ್ಧಾಯುಷ್ಕ ಕಟ್ಟಿದಾಗ ಗತಿ ಕಟ್ಟುತ್ತಲ್ವಾ, ಆ ಗತಿ ಕಟ್ಟಿದಾಗ ಆಯು ಇದಾಗಲ್ವಾ, ಸ್ತ್ರೀ ಪುರುಷ ನಪುಂಸಕ ಈ ತರ ಕಟ್ಟುತ್ತಲ್ವಾ? ಮೊದಲ ಆಯು ಕಟ್ತದೆ. ಅವಾಗ ಅಲ್ಲಿ ಆಯು ಹೇಳಿ, ಯಾವ್ದಾದ್ರು ಒಂದು ಆಯು ಹೇಳಿ. ಈಗ ಒಂದು ತಿರಿಯಚ್ಚ ಆಯುನೇ ಕಟ್ಟುತ್ತೆ ಅಂತ, ಹಾಗೆ ಸ್ತ್ರೀ ಆಗಿ ಕಟ್ಟುತ್ತೆ ಅನ್ನೋ ತರಕೇನೆ ಬರೋದಿಲ್ವ ಅಲ್ಲಿ? ಒಂದು ವೇಳೆ ಸ್ತ್ರೀ ವೇದದ ಉದಯ ಇದೆ ಅಂತ ತಿಳ್ಕೊರಿ. ಆಯು ತಿರಿಯಂಚಾಯು ಕಟ್ಟಿತು, ಸ್ತ್ರೀ ತಿರಿಯಂಚಿನೇ ಆಗಿ ಹುಟ್ಟುವಂತ ಗತಿ ಇದೆ ನಿಮ್ದು. ನಾಮಕರ್ಮದ ಅವಸ್ಥೆ ಇದೆ, ನೌಕಶಾಯದಲ್ಲಿ ಅದು ಉದಯಕ್ಕಿದೆ ಅಂತ ತಿಳ್ಕೊರಿ. ಯಾವಾಗ ಸಮ್ಯಕ್ತ್ವದ ಜೊತೆಗೆ ಹೋಗ್ಲಿಕ್ಕೆ ತಯಾರಿದ್ದೀರಿ, ಸಮ್ಯಕ್ತ್ವ ಪೂರ್ಣ ಆಗಿದೆ, ಅವಾಗದ ಸ್ತ್ರೀ ವೇದ ಬಿಡತ್ತೆ, ಪುರುಷ ವೇದ ಆಕ್ಟಿವ್ ಆಗತ್ತೆ. ಸರಿ ಸರಿ. ಅಲ್ಲಿ ಜನ್ಮ ಎಲ್ಲಿ ಆಗುವುದಿದೆಯಲ್ಲ ಅಲ್ಲಿ ತಿರಿಯಂಶ ಆಗಿ ಪುರುಷ ತಿರಿಯಂಶ ಆಗಿ ಹುಡ್ತದೆ. ಎಲ್ಲಿ ಆಪ್ಷನ್ ಇದೆ ಪುರುಷ ಆಗ್ಲಿಕ್ಕೆ ಅಲ್ಲಿ ಎಲ್ಲಾ ಕಡೆನೂ ಸಮ್ಯಕ್ ದೃಷ್ಟಿ ಜೀವ ಪುರುಷನಾಗೆ ಹುಡ್ತದೆ. ಬದ್ಧಾಯುಷ್ಕರಾದ್ರೂ ಇರ್ಲಿ, ಬದ್ಧಾಯುಷ್ಕ ಇಲ್ಲದೆ ಇದ್ರೂ ಕೂಡ ಪುರುಷನಾಗಿ ಹುಡುವುದು. ಇನ್ನು ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ ಅಂತದ್ರಲ್ಲಿ ಯಾವ್ದಿದೆ ಅದೇ. ಅಂದ್ರೆ ನರಕದಲ್ಲಿ ನಪುಂಸಕ ಒಂದೇ ಆಪ್ಷನ್ ಇದೆ, ನಪುಂಸಕನಾಗೆ ಹುಡುತ್ತದೆ. ಅಲ್ಲಿ ಒಂದ್ ವೇಳೆ ಆಪ್ಷನ್ ಇತ್ತು ಅಂದ್ರೆ ನಪುಂಸಕ ಆಗ್ತಿರ್ಲಿಲ್ಲ, ಪುರುಷ ವೇದನೆ ಆಗ್ತಾ ಇತ್ತು. ಇನ್ನು ಮಿಥ್ಯಾ ದರ್ಶನ
ಸಮ್ಯಕ್ ದರ್ಶನದ ಜೊತೆಗೆ ಇರುವುದಿಲ್ಲ. ಹಾಗಾಗಿ ಅಪ್ರತ್ಯಾಖ್ಯಾನಾವರಣ ಕಷಾಯದ ಜೊತೆಗೆ ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಯಾಕೆಂದ್ರೆ ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಇದೆ, ಜನ್ಮತಃ ಯಾರು ಸಂಯಮಿ ಅಲ್ಲ. ಅಸಿದ್ಧತ್ವ ಇದೆ, ಸಿದ್ಧರಾಗಿಲ್ಲ. ಲೇಷಗಳು ಎಲ್ಲ ಇರಲಿಕ್ಕೆ ಸಾಧ್ಯ. ಸಮ್ಯಕ್ ದೃಷ್ಟಿಗೆ 6 ಲೇಷಗಳಿವೆ. ಜನ್ಮದ ಜೊತೆಗೆ 6ರಲ್ಲಿ ಯಾವುದಾದ್ರೂ ಇರ್ಲಿಕ್ಕೆ ಸಾಧ್ಯ. ಔದೈಕ ಭಾವ ಎಷ್ಟಾಯ್ತು? 16 ಆಯ್ತು. ಇನ್ ಪಾರಿಣಾಮಿಕ ಭಾವಗಳಲ್ಲಿ 2, ಒಂದು ಜೀವತ್ವ, ಭವ್ಯತ್ವ. ಯಾಕೆಂದ್ರೆ ಜೀವ ಸಮ್ಯಕ್ ದೃಷ್ಟಿ ಇದೆ, ಹಾಗಾಗಿ 2 ಪಾರಿಣಾಮಿಕ ಭಾವಗಳು. ಅಭವ್ಯ ಜೀವ ಇಲ್ಲ ಇಲ್ಲಿ. ಒಟ್ಟು 32 ಭಾವ. ಯಾರಿಗೆ ಅನಂತಾನುಬಂಧಿ ಚತುಷ್ಕರಹಿತ ಅಂದ್ರೆ ಅಪ್ರತ್ಯಾಖ್ಯಾನಾವರಣ ನಿವೃತ್ತಿ ಅಪರ್ಯಾಪ್ತಕ. ಅಂದ್ರೆ ಸಮ್ಯಕ್ತದ ಜೊತೆಗೆ ಜನ್ಮ ಆಗುವ ಜೀವದಲ್ಲಿ 32 ಭಾವಗಳಾಗಲು ಸಾಧ್ಯ. ಎಲ್ಲಿ ಆಗಲು ಸಾಧ್ಯ? ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಪ್ರತ್ಯಾಖ್ಯಾನ. ತಿಳಿತಿದು? ಭಯಜಿ ವಂದನ. ಈ ಕಷಾಯದಲ್ಲಿ ಅಪ್ರಖ್ಯಾತ ನಾಮವರಣ ಅಂದ್ರೆ ಯಾವ ತರ ಕಷಾಯ ಭಯಜಿ ಅದು? ಅಪ್ರತ್ಯಾಖ್ಯಾನಾವರಣ ಅಂದ್ರೆ ಪ್ರತ್ಯಾಖ್ಯಾನ ಅಂದ್ರೆ ತ್ಯಾಗ, ಅಪ್ರತ್ಯಾಖ್ಯಾನ ಅಂದ್ರೆ ತ್ಯಾಗ ಇಲ್ಲದೆ ಇರೋದು, ತ್ಯಾಗ ಇಲ್ಲದೆ ಇರುವುದು. ಪ್ರತ್ಯಾಖ್ಯಾನದ ಮೇಲೆ ಆವರಣ ಆಗಿದೆ. ಅಪ್ರತ್ಯಾಖ್ಯಾನಾವರಣ ಅಂದ್ರೆ ಆವರಣ. ಯಾವುದರ ಆವರಣ ಅಂತಂದ್ರೆ ತ್ಯಾಗದ ಮೇಲೆ ಆವರಣ ಇದೆ. ಅಂದ್ರೆ ಇಲ್ಲಿ ಕಿಂಚಿತ್ತೂ ತ್ಯಾಗ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ, ಅಣುವತಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನೋ ಅರ್ಥ ಇದು ಅಪ್ರತ್ಯಾಖ್ಯಾನ ಅಂದ್ರೆ. ಇಲ್ಲಿ ಅಪ್ರತ್ಯಾಖ್ಯಾನ ಅಂದ್ರೆ ಕಿಂಚಿತ್ ತ್ಯಾಗನು ಅಂತ ಅರ್ಥ ತಗೋಬೇಕು. ಅಂತ ಕಷಾಯ ಅದು ಶ್ರದ್ಧೆಯನ್ನ ಏನು ತೊಂದರೆ ಮಾಡೋದಿಲ್ಲ, ಸಮ್ಯಕ್ ದರ್ಶನ ಆಗ್ಲಿಕ್ಕೆ ಏನ್ ತೊಂದರೆ ಕೊಡೋದಿಲ್ಲ, ಸಂಯಮಿ ಆಗ್ಲಿಕ್ಕೆ ಬಿಡೋದಿಲ್ಲ, ಅಣುರತಿ ಆಗ್ಲಿಕ್ಕೂ ಬಿಡೋದಿಲ್ಲ. ಹೀಗೆ ಈ ಕಷಾಯದ ಉದಯದಲ್ಲಿ ಕೇವಲ 4ನೆಯ ಗುಣಸ್ಥಾನ ಮಾತ್ರ ಇರುವುದು. ತಿಳಿದು? ಯಾವ ಕಷಾಯ? ಅಪ್ರತ್ಯಾಖ್ಯಾನಾವರಣ ಉದಯದಲ್ಲಿ ಕೇವಲ 4ನೇ ಗುಣಸ್ಥಾನ ಮಾತ್ರ ಇರುವುದು. ಹಾಗಾಗಿ ಇದು ಒಂದು ವಿಷಯ. 32 ಭಾವಗಳು ಅಲ್ಲಿ ಆಗಲು ಸಾಧ್ಯ. ಅರ್ಥ ಆಯ್ತು? ಭಯ್ಯಾಜಿ, ಇಲ್ಲಿ ಅನಂತಾನುಬಂಧಿ ರಹಿತ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ? ಅನಂತಾನುಬಂಧಿ ರಹಿತ ಅಪ್ರತ್ಯಾಖ್ಯಾನ ವರ್ಣ ಚತುಷ್ಕ ಅಂತ. ಬರೀ ಅಪ್ರತ್ಯಾಖ್ಯಾನ ವರ್ಣ ಚತುಷ್ಕ ಅಂತ ಯಾಕೆ ಹಾಕಿಲ್ಲ ಭಯ್ಯಾಜಿ? ಅನಂತಾನುಬಂಧಿ ಕಷಾಯ ಇರ್ತಾವಲ್ಲ, ಆವಾಗ್ಲೂ ನಮ್ಮಲ್ಲಿ ಅಪ್ರತ್ಯಾಖ್ಯಾನಾವರಣದ್ದು ಇರ್ತಾವ್ರಿ. ಹಂಗಾಗಿ ನಾವು ಮಿಥ್ಯಾದೃಷ್ಟಿ ಇದ್ದಾಗ್ಲೂ ನಮ್ಮಲ್ಲಿ ಅಪ್ರತ್ಯಾಖ್ಯಾನಾವರಣ ಕಷಾಯ ಇದೆ, ಪ್ರತ್ಯಾಖ್ಯಾನಾವರಣನೂ ಇದೆ, ಎಲ್ಲಾನು ಇದಾವ. ನಾವು ಬರೀ ಅಪ್ರತ್ಯಾಖ್ಯಾನಾವರಣ ಅಂತ ಅಂದಿದ್ರು ಅಂದ್ರೆ ನಾವು ಮಿಥ್ಯಾತ್ವದ ಜೊತೆ ಇದ್ದಾಗಿಂದನೂ ಲೆಕ್ಕಕ್ಕೆ ಬರ್ತದೆ. ಹಾಗಾಗಿ ಮಿಥ್ಯಾತ್ವದ ರಹಿತ ಅಂತ ಹೇಳ್ಬೇಕಾಗಿದೆ. ಅನಂತಾನುಬಂಧಿ ಕಷಾಯ ಇಲ್ಲದೆ ಇರುವಾಗ ಏನಿದೆ ಅಲ್ಲ, ಅದು ಸಮ್ಯಕ್ತ್ವದ ಜೊತೆಗೆ ಅನ್ನುವಂತ ಅರ್ಥ ತೆಗೆದುಕೊಂಡು ಬರ್ತದೆ. ಸರಿ. ಇನ್ನು ಅಪ್ರತ್ಯಾಖ್ಯಾನಾವರಣ ಅನಂತಾನುಬಂಧಿ ಕಷಾಯಗಳ ರಹಿತವಾದ ಅಪ್ರತ್ಯಾಖ್ಯಾನಾವರಣನೂ ರಹಿತವಾದ ಎರಡೂ ಇಲ್ಲದೆ ಇರುವ ಯಾವ ಕಷಾಯ ಉದಯಕ್ಕೆ ಬರ್ಬೋದು ಮುಂದೆ? ಪ್ರತ್ಯಾಖ್ಯಾನಾವರಣದ ಉದಯದಲ್ಲಿ ಯಾವುದು ಇಲ್ಲದೆ, ಈಗ 1 ಇಲ್ಲದೆ ಅಂತ ನೋಡಿದೆವು, ಇನ್ನು 2 ಇಲ್ಲದೆ. 2 ಇಲ್ಲದೆ ಅಂದ್ರೆ ಮಿಥ್ಯಾದೃಷ್ಟಿನೂ ಅಲ್ಲದ, ಅವಿರತ ಸಮ್ಯಕ್ತ್ವನೂ ಅಲ್ಲದ.
ಪ್ರತ್ಯಾಖ್ಯಾನಾವರಣ ಉದಯದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವುದೇ ಇಲ್ಲ. ಐದನೇ ಗುಣಸ್ಥಾನ ಅಂತ ಅರ್ಥ. ಐದನೇ ಗುಣಸ್ಥಾನದಲ್ಲಿ ಯಾವ್ದಾದ್ರು ಜೀವ ಜನ್ಮ ತಾಳ್ತದೇನು? ಹಾಗಾಗಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಅಥವಾ ಐದನೇ ಗುಣಸ್ಥಾನದಲ್ಲಿ ಆಹಾರಕ ಶರೀರ ಇತ್ಯಾದಿ ಯಾವ್ದಾದ್ರು ವೃತ್ತಿಗಳಾಗ್ತದೇನು? ಶರೀರ ಕಾಯೋಗ ಆಗ್ತದೇನು? ಇಲ್ಲ. ಆಗುವುದಿಲ್ಲ. ಹಾಗಾಗಿ ಅಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಆ ಕಾರಣದಿಂದ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ತಿಳಿತು? ಇನ್ನು ಮುಂದೆ ಬರ್ತದೆ ಅನಂತಾನುಬಂಧಿ ರಹಿತ, ಅಪ್ರತ್ಯಾಖ್ಯಾನಾವರಣ ರಹಿತ, ಪ್ರತ್ಯಾಖ್ಯಾನಾವರಣ ರಹಿತ. ಯಾವ ಸಂಜ್ವಲನ ಚತುಷ್ಕದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಜನ್ಮದ ಜೊತೆಗೆ ಇರುವುದಿಲ್ಲ. ಆದ್ರೆ ಆಹಾರಕ ಮಿಶ್ರಕಾಯ ಯೋಗದಲ್ಲಿ ಇರಲು ಸಾಧ್ಯ. ಆಹಾರಕ ಶರೀರದ ಅಪೇಕ್ಷಾದಿಂದ 6ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಕಷಾಯದ ಉದಯ ಮಾತ್ರ ಇದೆ. ಅಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಆಹಾರಕ ಮಿಶ್ರಕಾಯ ಯೋಗ ಇದೆಯಲ್ಲ, ಆ ಸಂದರ್ಭದಲ್ಲಿ ಇರಲು ಸಾಧ್ಯ. ಅದು ಹಿಂದೆ ಏನದು ಸಾಮಾನ್ಯ ರೂಪದಿಂದ ಚರ್ಚೆ ಮಾಡಿದೆವಲ್ಲ, ಅದೇ ಗುಣಗಳು ಬರ್ತವೆ ಅಂತ ಹೇಳಿದ್ದಾರೆ. ಹೇಗೆ ಬರ್ತವೆ ನೋಡ್ತಾ ಹೋಗ್ರಿ. ಒಂದು ಟೇಬಲ್ ತಗೋರಿ, ಯಾವ್ದಾದ್ರು ಇದೇ ಟೇಬಲ್ ಅನ್ನು ತಗೊಳ್ಳಿ. ಅಲ್ಲಿ ಏನೇನಾಗ್ತಾವ ನೋಡ್ರಿ ಬದಲಾವಣೆ. ಏನಾಗುತ್ತೆ? ಹೆಡ್ಡಿಂಗ್ ಏನಾಗ್ತದೆ? ಅನಂತಾನುಬಂಧಿ ರಹಿತ, ಅಪ್ರತ್ಯಾಖ್ಯಾನಾವರಣ ರಹಿತ, ಅಪರ್ಯಾಪ್ತಕ. ಇದು ಹೆಡ್ಡಿಂಗ್ ಆಗ್ತದೆ. ಅದರಲ್ಲಿ ಔಪಶಮಿಕ ಭಾವಗಳು ಯಾವುದಿರಬಹುದು? ಯಾವುದೂ ಇರುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು ಒಂದಿರಬಹುದು. ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಮ್ಯೂಟ್ ಮಾಡ್ಕೊರಿ, ಡಿಸ್ಟರ್ಬೆನ್ಸ್ ಬರ್ತದೆ. ಕ್ಷಾಯಿಕ ಭಾವಗಳಲ್ಲಿ ಒಂದು ಇರಬಹುದು, ಕ್ಷಾಯಿಕ ಸಮ್ಯಕ್ತ ಇರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಯಾವ್ದು ನಡೀತಾ ಇದೆ ಗೊತ್ತಿದೆಯಲ್ಲ? 6ನೇ ಗುಣಸ್ಥಾನದ ಆಹಾರಕ ಮಿಶ್ರಕಾಯ ಯೋಗದ ಚರ್ಚೆ ಇದೆ. ಮಿಶ್ರಕಾಯ ಯೋಗ, ನಿವೃತ್ತಿ ಅಪರ್ಯಾಪ್ತಕ. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಇರಬಹುದು. ಕ್ಷಾಯೋಪ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷು, ಅಚಕ್ಷು, ಅವಧಿ 3 ದರ್ಶನ ಭಾವಗಳು ಇರಬಹುದು. ಲಬ್ಧಿಗಳು 5 ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಇರಬಹುದು. ಚಾರಿತ್ರನೂ ಇರುತ್ತದೆ. 6ನೇ ಗುಣಸ್ಥಾನ ಇದೆಯಲ್ಲ, ಹೌದು, ಹಾಗಾಗಿ ಚಾರಿತ್ರನೂ ಇರ್ತದೆ. ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದು ಎಷ್ಟು ಭಾವ? 13 ಭಾವ ಆಗುತ್ತೆ. ಇರುವುದಿಲ್ಲ. ದ್ವಿತೀಯ ಉಪಶಮ ಸಮ್ಯಕತ್ವನೂ ಇರೋದಿಲ್ಲ. ಇರುವುದಿಲ್ಲ. ಆಮೇಲೆ ಗತಿ ಈಗ ನೋಡಿ, ಲೆಕ್ಕ ನೋಡಿ, ಅದು ಸರಿ ಬಂದ್ರೆ ಬಿಡುನು, ಕಡಿಮೆ ಬಂದ್ರೆ ತಗೊಳ್ಳೋನು. ಆಯ್ತಾ? ಔದೈಕ ಭಾವಗಳಲ್ಲಿ ಮನುಷ್ಯಗತಿ ಮಾತ್ರ ಮನುಷ್ಯ ಕಷಾಯದಲ್ಲಿ 1. ಆಮೇಲೆ ವೇದ, ಪುರುಷ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ. ಇದೆ. ಲೇಷಾದಲ್ಲಿ 3 ಔದೈಕ ಭಾವ ಎಷ್ಟಾಯ್ತು? 8. 1 ಗತಿ, 1 ಕಷಾಯ. ಆಮೇಲೆ ವೇದ 1, 3, ಅಜ್ಞಾನ 1, 4,
ಅಸಿದ್ಧತ್ವ 5, ಕ್ಲೇಶಗಳು ಮೂರು 3 3, 8 ಪಾರಿಣಾಮಿಕ ಭಾವಗಳು, 2 ಪಾರಿಣಾಮಿಕ ಭಾವಗಳು 2 2 ಎಲ್ಲ ಸೇರಿಸಿ 24 ಆಗುತ್ತೆ ಭಯ. 24 ಅಲ್ವಾ? 25 ಆಗುತ್ತೆ. 25 ಆಯ್ತಾ? ಆಯ್ತು. 27 ಕೊಟ್ಟಿದ್ದಾರಲ್ಲ ಭಯ. 24 ಆಯ್ತಲ್ಲ ನನ್ಗೆ. ನೋಡ್ರಿ ಏನೇನ್ ಆಯ್ತು ಅಂದ್ರೆ ಅಲ್ಲಿ ಯಾಕೆ 27 ಬಂದಿದೆ ಹಿಂದೆ ಅಂತಂದ್ರೆ ಇಲ್ಲಿ ನಾವು 4 ಕಷಾಯ ಸೇರಿ ಒಂದೇ ಕಷಾಯ ಅಂತ ಹಿಡಿದಿದ್ದೇವಲ್ಲ, ಹಿಡ್ದಿದ್ದೇವೇನಿಲ್ಲ? ಹೌದು, ಕಷಾಯ ಮಂದೆ ನೋಡ್ರಿ, ಸಾಮಾನ್ಯ ಗುಣಸ್ಥಾನದ ಪ್ರಕಾರ ಅಂತ ಅವ್ರು ಹೇಳಿದ್ದಾರೆ. ಹೌದೌದು. ಸಾಮಾನ್ಯ ಗುಣಸ್ಥಾನ 6ನೇ ಗುಣಸ್ಥಾನ ಅಂತ ನೋಡುವಾಗ ಕ್ರೋಧ, ಮಾನ, ಮಾಯಾ, ಲೋಭ ಹೀಗೆ 4 ಆಗಿರ್ತದೆ. 4ರ ಪೈಕಿ ಒಂದೇ ತಗೊಂಡಿದ್ದೇವೆ, 24 ಆಯ್ತು. 27 ಆಗುತ್ತೆ ಅವಾಗ. 4ರ ಪೈಕಿ ಒಂದೇ ಹಿಡಿದ್ರೆ 24 ಆಯ್ತಲ್ಲ? ಹೌದು, 24 ಆಯ್ತು. 3 ಮತ್ತೆ ಸೇರಿಸಿದ್ರೆ 27 ಆಗುತ್ತೆ. 27 ಆಯ್ತು. ಸರಿ ಇದೆ ಲೆಕ್ಕ. ಸರಿ ಇದೆ. ಸರಿ ಆಯ್ತು. ಸರಿ, ಇನ್ನೇನು ಉಳಿತಿದ್ರಲ್ಲಿ? 6ನೇ ಗುಣಸ್ಥಾನ ಆಯ್ತು, ಸಂಜೋಲನ ಕಷಾಯ ಜೊತೆಗೆ ಮುಂದೆ 13ನೇ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇರ್ತದೆ. ಅಲ್ಲಿ ಯಾವುದು ಕಷಾಯ ಇಲ್ಲ, ಹಾಗಾಗಿ ಅದರ ಚರ್ಚೆನೆ ಬರೋದಿಲ್ಲ. ತಿಳಿತು? ಮುಂದೋದ್ರಿ. ಭಾವಗಳು ಎಷ್ಟು ಅಂತ ಒಂದ್ಸತಿ ಮಾಡ್ಬೋದಲ್ಲ ಬೇರೆ? ಒಂದು ಕ್ಷಾಯಿಕ ಭಾವ, ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ, 1 ಚಾರಿತ್ರ್ಯ. ಎಷ್ಟಾಯ್ತಿದು? 8 13 ಪ್ಲಸ್ 1 ಕ್ಷಾಯಿಕದ 14. ಗತಿಯಲ್ಲಿ ಎಷ್ಟಾಗಿತ್ತು? ಸಾರಿ, ಔದೈಕ ಭಾವಗಳಲ್ಲಿ 8 ಭಾವ ಬರ್ತದೆ. 2 ಪಾರಿಣಾಮಿಕ. 2 ಪಾರಿಣಾಮಿಕ 10, 14, 10, 24. ಅದು 27 ಹೇಗೆ ಬರ್ತದೆ ಅಂದ್ರೆ ಇಲ್ಲಿ ಕಷಾಯ ಸಂಚಲನದ ಒಂದೇ ಕ್ಯಾಟಗರಿ ಮಾಡಿ 1 ಕಷಾಯ ಅಂತ ಹೇಳಿದ್ದಾರೆ. ಅದು 4ಅನ್ನ ಬಿಡಿಸಿದಾಗ ಆಟೋಮ್ಯಾಟಿಕಲಿ 27 ಆಗ್ತದೆ. ಸರಿ ಬಯಜಿ, ಬಯಜಿ ಇದು ಇದ್ರಲ್ಲಿ 13ನೇ ಗುಣಸ್ಥಾನದಲ್ಲಿ ಎಷ್ಟು ಬರುತ್ತೆ ಅಂತ ಒಂದ್ಸತಿ ಹೇಳ್ತೀರಾ? ಏನದು? ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಅಲ್ಲಿ ಕಷಾಯಗಳೇ ಯಾವ ಕಷಾಯದ ಜೊತೆಗೆ ಅಂತ ತಗೊಳ್ಳೋರು ನೀವು? 13ನೇ ಗುಣಸ್ಥಾನದಲ್ಲಿ ಕಷಾಯನೇ ಇಲ್ಲ, ಹಂಗಾಗಿ ತಗೊಳಕ್ ಬರಲ್ಲ. ಸರಿ, ಅರ್ಥ ಆಯ್ತು. ಮಾರ್ಗಣ ಕಷಾಯ ಇದೆಯಲ್ಲ, ಅದೇ ಹೋದ್ರಿ ಮುಂದೆ. ಹಾಸ್ಯ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಶಾಯಿಕ 1, ಕ್ಷಯೋಪಶಮಿಕ 15, ಔದೈಕ 21, ಪಾರಿಣಾಮಿಕ 3, ಒಟ್ಟು 41 ಭಾವಗಳು. ಇದರ ವಿಶೇಷತೆ ಹಾಸ್ಯ ಮತ್ತು ರತಿಯ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನ 1, 2, 4, 6 ಇರುತ್ತವೆ. ಇದರಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನಗಳ ಸಮಾನವಾಗಿ ಭಾವಗಳು ಇರುತ್ತವೆ. ಇದೇ ರೀತಿಯಾಗಿ ಅರತಿ, ಶೋಕ ಹಾಗೂ ಭಯ, ಜಿಗುಪ್ಸಗಳಲ್ಲಿ ಭಾವಗಳು ಇರುತ್ತವೆ. ಇನ್ನು ನೋ ಕಷಾಯಗಳದ್ದು ಇಲ್ಲಿ 4 ಮುಖ್ಯ ಕಷಾಯಗಳಾದವು. ಅನಂತಾನುಬಂಧಿ ಆಯ್ತು, ಅಪ್ರತ್ಯಾಖ್ಯಾನಾವರಣ ಆಯ್ತು, ಪ್ರತ್ಯಾಖ್ಯಾನಾವರಣ ಆಯ್ತು, ಸಂಜೋಲನ ಆಯ್ತು. ಇನ್ನು ನೋ ಕಷಾಯಗಳ ಬಗ್ಗೆ ಮಾರ್ಗಣದಲ್ಲಿ ಹೇಳ್ತಾರೆ.
ನಾವು ಜನ್ಮ ತಾಳುವಾಗ ನೌಕಶಾಹಿಗಳು ಇರ್ತಾವಲ್ಲ ನಮ್ ಜೊತೆ, ಅದಕ್ಕಾಗಿ ಅಲ್ಲಿ ಕೂಡ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಹಾಗಾಗಿ ಹಾಸ್ಯ ಮತ್ತು ರತಿ ಎರಡನ್ನ ತಗೊಂಡಿದ್ದಾರೆ. ಹಾಸ್ಯ ಮತ್ತು ರತಿ ಇರುವಾಗ ಔಪಶಮಿಕ ಭಾವಗಳು ಒಂದಿರಬಹುದು. ಜನ್ಮದ ಜೊತೆಗೆ ದ್ವಿತೀಯೋಪಶಮ ಸಮ್ಯಕ್ತದಲ್ಲಿ ವೈಮಾನಿಕ ದೇವರಲ್ಲಿ ಜನ್ಮ ತಾಳುತ್ತಿರುವಂತಹ ಜೀವರಲ್ಲಿ ಉಪಶಮ ಸಮ್ಯಕ್ತದ ಭಾವ ಒಂದಿರ್ತದೆ, ಇರಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಹಾಸ್ಯರತಿಯೂ ಇರ್ತದೆ, ಯಾಕೆಂದ್ರೆ ಕಷಾಯಗಳು ಇರ್ತವೆ. ಕ್ಷಾಯಿಕ ಭಾವಗಳಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು ಜನ್ಮದ ಜೊತೆಗೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ ಮೂರೂ ಇರಲಿಕ್ಕೆ ಸಾಧ್ಯ ಜನ್ಮದ ಜೊತೆಗೆ. ಇನ್ನು ಅಜ್ಞಾನ ಭಾವಗಳು ಹಾಸ್ಯ ಮತ್ತು ರತಿಯ ಜೊತೆಗೆ ಇರಲು ಸಾಧ್ಯ. ಮಿಥ್ಯಾತ್ವದ ಜೊತೆಗೆ ಜನ್ಮ ಆಗ್ತಿದೆ ಅಂತಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕೂಮತಿ ಅಜ್ಞಾನ, ಕುಶುತ ಅಜ್ಞಾನ ಹಾಸ್ಯ ಮತ್ತು ರತಿಯ ಮಾರ್ಗಣದಲ್ಲಿ ಇರಲು ಸಾಧ್ಯ. ದರ್ಶನಗಳು ಮೂರು ಇರಲಿಕ್ಕೆ ಸಾಧ್ಯ. ಹೆಚ್ಚಂದ್ರೆ ಚಕ್ಷು, ಅಚಕ್ಷು, ಅವಧಿ ಲಬ್ಧಿಗಳ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇರಬಹುದು ಜನ್ಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರಬಹುದು ಜನ್ಮದ ಜೊತೆಗೆ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಬಹುದು ನಿವೃತ್ತಿ ಅಪರ್ಯಾಪ್ತಕದಲ್ಲಿ, 6ನೇ ಗುಣಸ್ಥಾನದಲ್ಲಿ, ಆಹಾರಿಕ ಮಿಶ್ರ ಕಾಯ ಯೋಗದಲ್ಲಿ ಚಾರಿತ್ರ ಭಾವನೂ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಸಂಯಮ ಇರುವುದಿಲ್ಲ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಸಂಯಮ ಇರುವುದಿಲ್ಲ. ಹಾಗಾಗಿ ಇದು ಮಾರ್ಗಣ, ಹಾಸ್ಯರತಿಯ ಮಾರ್ಗಣ ಸಾಮಾನ್ಯ ರೂಪದಿಂದ ಕ್ಷಾಯೋಪಶಮಿಕ ಭಾವಗಳಲ್ಲಿ ಎಷ್ಟು ಭಾವ ಆಗಬಹುದು? 15. ಇಲ್ಲಿ ಚಾರಿತ್ರಕ ಯಾವ ಪ್ರಕಾರ ಆಗುತ್ತೆ ಮೇಜ? ಮುನಿ ಮಹಾರಾಜರಿದ್ದಾರೆ. ಆಹಾರಕ ಮಿಶ್ರ ಕಾಯ ಯೋಗ ಇದೆ. 6ನೇ ಗುಣಸ್ಥಾನದ ಚಾರಿತ್ರ ಕ್ಷಯಕ್ಷಮ. ಹೌದು. ಇನ್ನು ಔದಯಿಕ ಭಾವಗಳಲ್ಲಿ ಹಾಸ್ಯ ಮತ್ತು ರತಿಯ ನೌಕಶಾಯದೊಂದಿಗೆ ಎಲ್ಲಾ ಕಡೆ ಜನ್ಮ ಇದೆ. ಹಾಗಾಗಿ 4 ಗತಿಗಳು, ಕಷಾಯಗಳು ಎಲ್ಲ ಇವೆ. 4 ಕಷಾಯಗಳಿವೆ. ವೇದದಲ್ಲಿ 3 ವೇದಗಳ ಜೊತೆಗೆ ಜನ್ಮ ಆಗ್ತದೆ. ಹಾಸ್ಯರತಿಯ ಜೊತೆಗೆ ಮಿಥ್ಯಾದರ್ಶನದ ಜೊತೆಗೂ ಇದೆ, ಅಜ್ಞಾನನೂ ಇದೆ, ಅಸಂಯಮವೂ ಇದೆ, ಅಸಿದ್ಧತ್ವವೂ ಇದೆ, ಲೇಷಗಳು ಎಲ್ಲಾನು ಇದೆ. ಎಷ್ಟಾಯ್ತು ಔದಯಿಕದ್ದು? 21. ಪಾರಿಣಾಮಿಕ ಭಾವಗಳಲ್ಲಿ ಹಾಸ್ಯ ಇದೆ. ಹಾಗಾಗಿ ಎಲ್ಲಾ ಸೇರಿಸಿ ಎಷ್ಟಾಯ್ತು? 41 ಭಾವಗಳು. ತಿಳಿತು? ಇದು ಹಾಸ್ಯರತಿ ಮಾರ್ಗನಾದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಆಗುವ ಚರ್ಚೆ. 41 ಭಾವಗಳಾಗಬಹುದು. ಇನ್ನು ಹಾಸ್ಯ ಮತ್ತು ರತಿಯಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಏನೇನು ಗುಣಸ್ಥಾನಗಳಿರಬಹುದು ಅಂತಂದ್ರೆ, ಮಿಥ್ಯಾತ್ವದ ಜೊತೆಗೆ ಇರಬಹುದು. 1ನೇ ಗುಣಸ್ಥಾನದಲ್ಲಿ ಜನ್ಮ ಇದೆ, ಅಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರಬಹುದು. 2ನೇ ಗುಣಸ್ಥಾನದಲ್ಲೂ ಸಂಸಾರಿ ಜೀವಗಳಲ್ಲಿ ಜನ್ಮ ಇದೆ, ಅಲ್ಲಿ ಕೂಡ ಹಾಸ್ಯರತಿ ಇದೆ. 3ನೇ ಗುಣಸ್ಥಾನದಲ್ಲಿ ಜನ್ಮ ಇಲ್ಲ, ಅದಕ್ಕೆ ಇಲ್ಲ. 4ನೇ ಗುಣಸ್ಥಾನದಲ್ಲಿ ಜನ್ಮ ಇದೆ, ಅಲ್ಲಿ ಇದೆ. 5ರಲ್ಲಿ ಇಲ್ಲ. 6ರಲ್ಲಿ ಮತ್ತೆ ಆಹಾರಕ ಕಾಯಯೋಗದ ಜನ್ಮ ಇದೆ, ಹಾಗಾಗಿ ಅಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಇನ್ನು ಇದ್ರ ಮುಂದೆ ಗುಣಸ್ಥಾನ ಮುಂದೆ ಹೋದಂತೆ 8ನೇ ಗುಣಸ್ಥಾನದ ತನಕ ಹಾಸ್ಯ ಮತ್ತು ರತಿ ಭಾವಗಳಿರ್ತವೆ. ಅದ್ರ ಮುಂದೆ ಯಾರದ್ದು ಕೂಡ ಜನ್ಮನೂ ಇಲ್ಲ, ಯಾವ್ದ ಅವಸ್ಥಾನೂ ಇಲ್ಲ. ಹಾಗಾಗಿ ಮುಂದಿನ ಗುಣಸ್ಥಾನಗಳಲ್ಲಿ ಹಾಸ್ಯರತಿ ಇರುವುದಿಲ್ಲ. ಅಂದ್ರೆ ಹೆಚ್ಚಂದ್ರೆ ಹಾಸ್ಯ ಮತ್ತು ರತಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 4 ಗುಣಸ್ಥಾನಗಳು ಬರ್ತವೆ. ಗುಣಸ್ಥಾನ 1, ಗುಣಸ್ಥಾನ 2, ಗುಣಸ್ಥಾನ 4, ಗುಣಸ್ಥಾನ 6. ಈ 4 ಗುಣಸ್ಥಾನಗಳ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಹಾಸ್ಯರತಿ ಇರಲು ಸಾಧ್ಯ. ಅದರ ಜೊತೆಗೆ 41 ಭಾವಗಳು ಇರಲು ಸಾಧ್ಯ. ತಿಳಿದು?
ಭಯ್ಯಾಜಿ ಅದು ಹಾಸ್ಯಗತಿ ಜೊತೆಗೆ 6ನೇ ಗುಣಸ್ಥಾನದಲ್ಲಿ ನೋಡಿದ್ರೆ ಹಿಂದಿನ ಬಂತಲ್ಲ 27 ಅಷ್ಟೇ ಬರುತ್ತಲ್ಲ. ಉಳಿದೇನ್ ಚೇಂಜ್ ಆಗೋದಿಲ್ಲ. ಸರಿ ಭಯ್ಯಾಜಿ. ಯಾಕೆಂದ್ರೆ ಅದು ಟೇಬಲ್ ಏನೇನ್ ಟೇಬಲ್ ನೋಡಿದೇವಲ್ಲ ಹಿಂದೆ, ಆದ್ರೆ ಎಲ್ಲಾದ್ರ ಕಡೆನೂ ಅಕ್ಷರತಿ ಲೆಕ್ಕದಲ್ಲಿ ಬಂದೇ ಬರ್ತದೆ. ಕಷಾಯಗಳಂತ ಇರ್ತವೆ. 8 ಮುಂದೆ ಹೋಯ್ತು ಅಂದ್ರೆ ಅದು ಬೇರೆ ಆಗ್ತಿತ್ತು. 8 ಒಳಗೆ ಇದಾವಲ್ಲ ಎಲ್ಲ. ಸರಿ ಭಯ್ಯಾಜಿ. ಅರ್ಥ ಆಗ್ತಿದೆಯಾ? ಆಗ್ತಾ ಇದೆ. 6ನೇ ಗುಣಸ್ಥಾನ ಅಂದಾಗ ಗತಿ ಒಂದೇ ತಗೋಬೇಕಾಗುತ್ತೆ ಅಲ್ವಾ ಭಯ್ಯಾಜಿ? ಮಿಥ್ಯಾ ದರ್ಶನ ಇರುವುದಿಲ್ಲ. ಅದೇ ಮುಂದೆ ಏನು ಭಾವಗಳನ್ನ ಚರ್ಚೆ ಮಾಡಿದ್ವಿ, ಸಾಮಾನ್ಯ ಭಾವಗಳು. ಅದೇ ರೀತಿ 6ರಲ್ಲಿ ಏನಾಗಿದೆ ಅದು, 4ರಲ್ಲಿ ಏನಾಗಿದೆ ಅದು, 2ರಲ್ಲಿ ಏನಾಗಿದೆ ಅದು, 1ರಲ್ಲಿ ಏನಾಗಿದೆ ಅದು, ಅದರದ ತಕ್ಕ ಹಾಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಹೇಳಿದ್ರಿ? ತಿಳಿತು. ಇನ್ನು 2ನೇ ಗುಣಸ್ಥಾನಕ್ಕೆ ಬಂದ್ರಿ ಅಂದ್ರೇನು ಅಲ್ಲಿ ಗತಿ ಒಂದ್ ಕಡಿಮೆ ಆಗ್ತದೆ. ಹೌದು, ನರಕ ಗತಿ ಇರುವುದಿಲ್ಲ. ಹೌದು. ಹೀಗೆ ಅವುಗಳ ವಿಶೇಷ ಏನು ಬದಲಾವಣೆ ಇರ್ತವೆ ಅಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದು. ತಿಳಿಯಿತು? ತಿಳಿತು. ಎಲ್ಲರಿಗೂ ತಿಳಿತಾ ಇದೆ? ಇಲ್ಲಿ 6ನೇ ಗುಣಸ್ಥಾನ ಅಂತ ಅಂದಾಗ 3 ಗತಿಗಳು ಬರೋದಿಲ್ಲ ಅಲ್ವಾ ಭಯ್ಯಾಜಿ? ಇಲ್ಲ, ಒಂದು ಮನುಷ್ಯ ಗತಿ ಬರ್ತದೆ ನೋಡಿ. ಮಾತ್ರ ಬರುತ್ತೆ. ಬದಲಾವಣೆಗಳು 4 ಹೇಳ್ತೇನೆ ನೋಡಿ. ಮೊದಲನೇದಿದೆ ಮಿಥ್ಯಾತ್ವದಲ್ಲಿ, ಅಲ್ಲಿ ಏನ್ ಚೇಂಜಸ್ ಇಲ್ಲ. ಎಲ್ಲೆಲ್ಲಿ ಏನೇನ್ ಸಾಧ್ಯತೆ ಇದೆ ಅದೆಲ್ಲ ಸಾಧ್ಯತೆಗಳು ಇವೆ. ಗತಿಗಳಲ್ಲಿ 4 ಗತಿ, 4 ಕಡೆ ಮಿಥ್ಯಾತ್ವ ಜೊತೆಗೆ ಜನ್ಮ ಇದೆ ನಮ್ದು. ಅಲ್ಲಿ ಎಲ್ಲ ಗತಿಗಳು 4 ಬರ್ತವೆ, ಅಲ್ಲಿ ಏನ್ ಚೇಂಜಸ್ ಇಲ್ಲ. ಈ 2ನೇ ಗುಣಸ್ಥಾನದಲ್ಲಿ ಜನ್ಮ ಇದೆ ಹಾಶರತಿಯ ಜೊತೆಗೆ. ಆವಾಗ ಗತಿಗಳಲ್ಲಿ ಒಂದು ನರಕ ಗತಿ ಬರುವುದಿಲ್ಲ. ಆಮೇಲೆ ಔದಯಿಕ ಭಾವಗಳಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಪಾರಿಣಾಮಿಕ ಭಾವದಲ್ಲಿ ಇಷ್ಟು ಬದಲಾವಣೆ 2ನೇ ಗುಣಸ್ಥಾನದಲ್ಲಿ ಆಗತ್ತೆ. ಉಳಿದದೆಲ್ಲ ಮಿಥ್ಯಾತ್ವದಂತೆ ಸೇಮ್ ಇರ್ತದೆ. ಇನ್ನು 4ನೇ ಗುಣಸ್ಥಾನದಲ್ಲಿ, 4ನೇ ಗುಣಸ್ಥಾನದಲ್ಲಿ ಹಾಶರತಿಯ ಜೊತೆಗೆ ಔಪಶಮಿಕ ಭಾವ ಇದೆ ಒಂದು, ಕ್ಷಾಯಿಕ ಭಾವ ಒಂದಿರ್ತದೆ. ಆಮೇಲೆ ಜ್ಞಾನ 3 ಇರ್ಬೋದು, ಅಜ್ಞಾನ ಇರುವುದಿಲ್ಲ. ಅಜ್ಞಾನ ಇರುವುದಿಲ್ಲ. ದರ್ಶನ 3 ಇರಬಹುದು. ಲಬ್ಧಿಗಳು 5 ಇರ್ತವೆ. ಕ್ಷಾಯೋಕ್ಷಮಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರ ಇರುವುದಿಲ್ಲ. ಸೈಮಾಸ ಇರುವುದಿಲ್ಲ. ಕ್ಷಾಯೋಕ್ಷಮಿಕದ 12 ಆಯ್ತು. ಆಮೇಲೆ ಗತಿಯಲ್ಲಿ ಎಷ್ಟು ಗತಿಯಲ್ಲಿ ಜನ್ಮ ತಾಳ್ತದೆ ಸಮ್ಯಕ್ ದೃಷ್ಟಿ ಜೀವ ಹಾಶರತಿಯ ಜೊತೆಗೆ? ಎಲ್ಲ ಗತಿಯಲ್ಲಿ ಜನ್ಮ ತಾಳ್ತದೆ. ಕಷಾಯಗಳು 4 ಇದೆ. ವೇದದಲ್ಲಿ 3 ವೇದಗಳ ಜೊತೆಗೆ ಜನ್ಮ ತಾಳ್ತದೆ. ಆಮೇಲೆ ಇರುವುದಿಲ್ಲ. ಅಜ್ಞಾನ ಇರುತ್ತದೆ. ಅಸೈಮ ಇರುವುದಿಲ್ಲ. ಅಸಿದ್ಧತ್ವ ಇರುತ್ತದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳ ಜೊತೆಗೆ ಜನ್ಮ ತಾಳ್ತದೆ. ಪರಿಣಾಮದಲ್ಲಿ 4ನೇ ಗುಣಸ್ಥಾನದಲ್ಲಿ ವೇದ ಮುಂದೆ ಇಲ್ವಾ? ಇಲ್ಲ, 3 ವೇದನೂ ಇರುತ್ತೆ. ಅಸಂಯಮ ಇರುತ್ತಲ್ವಾ ಭಯ್ಯಾಜಿ? ನೋಡಿ ಕರೆಕ್ಟ್. ಜನ್ಮದ ಜೊತೆಗೆ ಹೇಳ್ತಿದಾರಲ್ಲ, ವೆರಿ ಗುಡ್. ಅಸಂಯಮ ಇರುತ್ತೆ. ಇದೆ ಸರಿ. ಜನ್ಮದ ಜೊತೆಗೆ ಪುರುಷ ವೇದ ಇರ್ತದೆ. ಔಪಶಮಿಕ ಸಮ್ಯಕ್ತ್ವ 1 ಅಂದ್ರೆ ಭಾವಗಳ 1, ಕ್ಷಾಯಿಕದಲ್ಲಿ 1, ಜ್ಞಾನದಲ್ಲಿ 3, ಅಜ್ಞಾನ ಇರುವುದಿಲ್ಲ. ದರ್ಶನ 3. ಒಂದ್ ನಿಮಿಷ. ಆ ವೇದ ಏನ್ ಹೇಳಿದ್ರಿ ನೀವು? ವೇದ 2 ಬರ್ತದೆ. ನಪುಂಸಕ 1 ಬರುತ್ತೆ. ವೆರಿ ಗುಡ್. ಈಗ ವೆರಿ ಗುಡ್. ಸರಿ. ಆಮೇಲೆ ಎಲ್ಲಿ ಬಂತು? ಅಜ್ಞಾನ ಇರುವುದಿಲ್ಲ. ಜ್ಞಾನದಲ್ಲಿ 3, ಅಜ್ಞಾನ ಇರುವುದಿಲ್ಲ. ದರ್ಶನ 3, ಲಬ್ಧಿ 5, ಸಮ್ಯಕ್ತ್ವ
ಒಂದು ಬಂದಿರ್ತದೆ. ಆಮೇಲೆ ಚಾರಿತ್ರ್ಯ ಇರುವುದಿಲ್ಲ 4ನೇ ಗುಣಸ್ಥಾನದಲ್ಲಿ. 12. ಸಂಯಮ ಇರುವುದಿಲ್ಲ. ಕ್ಷಮಿಕದ 12. ಆಮೇಲೆ ಗತಿಯಲ್ಲಿ ಬನ್ನಿ. 4. ಗತಿಯಲ್ಲಿ ಅವಿರತ ಸಂಯುಕ್ತದ ಜೊತೆಗೆ 4 ಗತಿಯಲ್ಲಿ ಹೋಗ್ತದೆ. ಆಮೇಲೆ ಕಷಾಯಗಳ 4 ಇದೆ. ವೇದದಲ್ಲಿ 2, ಪುರುಷ ವೇದ, ನಪುಂಸಕ ವೇದ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ 2 ವೇದ ಇರ್ತದೆ. ಆಮೇಲೆ ಇರುವುದಿಲ್ಲ, ನಿತ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷ 6. ದೇಶ 6 ಇದೆ. ಪರಿಣಾಮ 2 ಅಷ್ಟು. 20 ಇರುವುದಿಲ್ಲ. ಎಲ್ಲ ಸೇರಿಸಿ 21, 2. 21 ಯಾವುದು? 34. ಔದಾಯಿಕ 21 ಆಯ್ತಲ್ಲ ಬಂಚೆ. 21 ಆಗೋದಿಲ್ಲ, ನಿತ್ಯಾದರ್ಶನ ಇರೋದಿಲ್ಲಲ್ಲ ಅಲ್ಲಿ. 21 ಆಗದೆ ವೇದದಲ್ಲೂ ಒಂದು ಕಮ್ಮಿ ಆಗುತ್ತಲ್ಲ. ನಿತ್ಯಾದರ್ಶನ ಇರೋದಿಲ್ಲ. 2 ಸೇರಿ ಆಗ್ಬಹುದು 21. 19 ಆಗ್ಬಹುದು, ಆಗತ್ತೆ. ಆಮೇಲೆ 2 ಪರಿಣಾಮಕ್ಕೆ 21. ಹಿಂದೆ ಶಾಯೋಪಶಮಿಕದ 12, 33 ಪ್ಲಸ್ ಮೇಲೆ 2. ಆಯ್ತಾ? ಅಷ್ಟು ಭಾವಗಳು 4ನೇ ಗುಣಸ್ಥಾನದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಹಾಸ್ಯರತಿಯ ಜೊತೆಗೆ ಆಗಲು ಸಾಧ್ಯ. ತಿಳಿತು? ಇನ್ನು 6ನೇ ಗುಣಸ್ಥಾನದಲ್ಲಿ ಏನಾಗತ್ತೆ ನೋಡ್ರಿ. ಔಪಶಮಿಕ ಭಾವ ಈಗ ಹಿಂದೆ ತಾನೇ ನೋಡಿದೇವಲ್ಲ, ಸೇಮ್ ಹಾಗೆ ಬರ್ತದೆ. ಹಿಂದೆ ಎಲ್ಲೋ ನೋಡಿದೇವಲ್ಲ 6ನೇ ಗುಣಸ್ಥಾನದಲ್ಲಿ ಸಂಜೀವನ ಚತುಷ್ಕ. ಅದೇ ಇಲ್ಲಿ ಬರ್ತದೆ. ಔಪಶಮಿಕದಲ್ಲಿ ಯಾವುದೂ ಇಲ್ಲ. ಕ್ಷಾಯಿಕದಲ್ಲಿ ಒಂದಿರಬಹುದು. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3, ಅಜ್ಞಾನ ಇರುವುದಿಲ್ಲ. ದರ್ಶನ 3, ಲಬ್ಧಿ 5. ಕ್ಷಾಯೋಪಶಮಿಕ ಸಮ್ಯಕ್ತ 1, ಚಾರಿತ್ರ 1, ಸಂಯಮ ಇರುವುದಿಲ್ಲ. 13. ಆಮೇಲೆ ಗತಿಯಲ್ಲಿ 1 ಮನುಷ್ಯ ಗತಿ. ಮನುಷ್ಯಗತಿ. ಕಷಾಯಗಳ 4. ವೇದದಲ್ಲಿ 1, ಪುರುಷ ವೇದ ಮಾತ್ರ ಆಮೇಲೆ ಮಿಥ್ಯಾದರ್ಶನ ಇಲ್ಲ, ಇರುವುದಿಲ್ಲ. ಅಜ್ಞಾನ ಇಲ್ಲ. ಅಜ್ಞಾನ ಇದೆ, ಅಸಿದ್ಧತ್ವ ಇದೆ. ಲೇಷ 3. ಲೇಷ 3. ಔದೈಕದ ಎಷ್ಟಾಯ್ತು ನೋಡ್ರಿ. 8. 11. ಆಮೇಲೆ 2 ಪಾರಿಣಾಮಿಕ. ಎಲ್ಲ ಸೇರಿಸಿ ನೋಡಿ ಎಷ್ಟಾಯ್ತು. 27. ಗುಡ್, ಸರಿ ಇದೆ. ಆಯ್ತಲ್ಲ. 1ರದ್ದು ಆಯ್ತು, 2ರದ್ದು ಆಯ್ತು, 4ರದ್ದು ಆಯ್ತು, 6ರದ್ದು. ವೆರಿ ಗುಡ್. ಮುಂದೆ ಜ್ಞಾನ ಮಾರ್ಗಣಿ. ಕೋಮತಿ ಕೂಸುತ ಜ್ಞಾನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 8, ಔದೈಕ 21, ಪಾರಿಣಾಮಿಕ 3, ಒಟ್ಟು 32 ಭಾವಗಳು. ಇದರ ವಿಶೇಷತೆ: ಕೂಮತಿ ಕೂಸೃತ ಜ್ಞಾನದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 1, 2 ಗುಣಸ್ಥಾನಗಳಲ್ಲಿ 32 ಹಾಗೂ 29 ನರಕಗತಿ, ಮಿಥ್ಯಾದರ್ಶನ, ಅಭಗತ್ವ ಬಿಟ್ಟು ಭಾವಗಳು ಇರುತ್ತವೆ. ಕು ಅವಧಿ ಜ್ಞಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯು ಇರುವುದಿಲ್ಲ. ನೋಡ್ರಿ, ಈಗ ಕಷಾಯ ಮಾರ್ಗಣೆಗಳ ಕಥೆಯು ಮುಗೀತು. ಇನ್ನು ಮುಂದೆ ಜ್ಞಾನ ಮಾರ್ಗಣ. ಜ್ಞಾನ ಮಾರ್ಗಣದಲ್ಲಿ 8 ಮಾರ್ಗಣ ಇದ್ದಾವೆ. ಅದರಲ್ಲಿ ಮೊದಲಿಗೆ ನಮಗೆ 2 ಸೇರಿಸಿ 1 ರೂಪದಲ್ಲಿ ಕೊಡ್ತಿದ್ದಾರೆ. ಕೂಮತಿ ಕೂಷಿತ ಜ್ಞಾನ ಮಾರ್ಗಣದಲ್ಲಿ ಮ್ಯೂಟ್ ಮಾಡ್ಕೊಳ್ರಿ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕೂಮತಿ ಕೂಷಿತ ಅಂದ್ರೆ ಇದು ಅಜ್ಞಾನ ಅವಸ್ಥಾ ಇದೆ, ಆದ್ರೆ ಮಾರ್ಗಣ ಜ್ಞಾನದ್ದಿದೆ.
ಈ ಹಂತದಲ್ಲಿ ಜನ್ಮ ತಾಳುವಾಗ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರ್ತದಲ್ಲ, ಅಲ್ಲಿ ಏನೇನಾಗಬಹುದು ಅಂತಂದ್ರೆ ಔಪಶಮಕ ಭಾವಗಳು ಯಾವುವು ಇರೋದಿಲ್ಲ. ಯಾಕೆಂದ್ರೆ ಅಜ್ಞಾನದ ಜೊತೆಗೆ ಔಪಶಮಿಕ ಭಾವಗಳು ಇರೋದಿಲ್ಲ, ಕ್ಷಾಯಿಕ ಭಾವ ಕೂಡ ಇರುವುದಿಲ್ಲ. ಕುಮತಿ ಕುಶುತದ ಜೊತೆಗೆ ಕ್ಷಾಯಿಕ ಇರೋದಿಲ್ಲ. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಇರುವುದಿಲ್ಲ. ಯಾಕಂದ್ರೆ ಕುಮತಿ ಕುಶುತ ಇದೆ ಅಂದ್ರೆ ಅದು ಜ್ಞಾನ ಆಗೋದಿಲ್ಲ, ಅಜ್ಞಾನ ಅನ್ನಿಸ್ಕೊಳ್ತದೆ. ಆಮೇಲೆ ಅಜ್ಞಾನದಲ್ಲಿ ಒಂದು ಅದೇನಿದೆ ಅದೇ ರೀತಿ ಇರ್ತದೆ, ಸ್ವಯಂ ಇರ್ತದೆ. ಕುಮತಿ ಕುಶುತ ಎರಡು ಸೇರಿ ಒಂದು ಮಾರ್ಗಣ ಮಾಡಿದರೆ ಅದಕ್ಕೆ ಒಂದು ಅಜ್ಞಾನ. ದರ್ಶನದಲ್ಲಿ ಎರಡು ಇರ್ತದೆ, ಚಕ್ಷು ದರ್ಶನ ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿ ಇದೆ: ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಸಮ್ಯಕ್ತ್ವ ಇರುವುದಿಲ್ಲ. ಕುಮತಿ ಕುಶುತದ ಜೊತೆಗೆ ಸಮ್ಯಕ್ತ್ವ ಇಲ್ಲ, ಚಾರಿತ್ರನೂ ಇರೋದಿಲ್ಲ, ಸಂಯಮನೂ ಇರೋದಿಲ್ಲ. ಕ್ಷಾಯೋಪಶಮಿಕದ ಭಾವಗಳು ಎಷ್ಟಾಯ್ತು? 8 ಔದೈಕದಲ್ಲಿ ನೋಡ್ರಿ, ಕುಮತಿ ಮತ್ತು ಕುಶುತದ ಜೊತೆಗೆ ಎಲ್ಲೆಲ್ಲಿ ಜನ್ಮ ಆಗಬಹುದು ಜೀವತ್ತು? ಎಲ್ಲಾ ಗತಿಗಳಲ್ಲೂ ಆಗುತ್ತೆ. 4 ಗತಿಗಳಲ್ಲಿ ಆಗಬಹುದು. ಕಷಾಯಗಳು 4 ಇರ್ತವೆ. 4 ವೇದಗಳು 3 ವೇದಗಳ ಜೊತೆಗೆ ಜನ್ಮ ಆಗ್ತದೆ. ಮಿಥ್ಯಾದರ್ಶನ ಇರ್ತದೆ, ಅಜ್ಞಾನನೂ ಇರ್ತದೆ, ಅಸಂಯಮನೂ ಇರ್ತದೆ, ಅಸಿದ್ವತ್ತನೂ ಇರ್ತದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇರುತ್ತವೆ. ಎಷ್ಟಾಯ್ತು? ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಲು ಸಾಧ್ಯ. ಎಲ್ಲ ಸೇರಿಸಿ ಇವಾಗ 32 ಭಾವಗಳು. ಒಟ್ಟು 32 ಭಾವಗಳು ಕುಮತಿ ಕುಶುತ ಜ್ಞಾನ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಆಗಲು ಸಾಧ್ಯ. ಇದು ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ ಆಗಲು ಸಾಧ್ಯ. ಮಿಥ್ಯಾತ್ವದ ಜೊತೆಗೆ ಕುಮತಿ ಕುಶುತ ಇದ್ದರೆ 32 ಭಾವಗಳು ಆಗಲು ಸಾಧ್ಯ. ತಿಳಿಯಿತು? ಇನ್ನು ಕುಮತಿ ಕುಶುತ ಮಿಥ್ಯಾತ್ವ ಇಲ್ಲದೇನೋ ಇರ್ತದೆ. ಕುಮತಿ ಕುಶುತ ಇವು ಮಿಥ್ಯಾತ್ವ ಇಲ್ಲದೆ ಎಲ್ಲಿರ್ತವೆ? ಸಾಸಾಧನ ಗುಣಸ್ಥಾನ. ಸಾಧನ ಗುಣಸ್ಥಾನದಲ್ಲಿ ಇರ್ತವೆ. ಅಲ್ಲಿ ಏನೇನಾಗ್ತದೆ ಇಲ್ಲಿ ನೋಡ್ರಿ. ಕುಮತಿ ಕುಶುತ ಇರುವಾಗ, ಮಿಥ್ಯಾತ್ವದ ಜೊತೆಗೆ ಇರುವಾಗ, ಮಿಥ್ಯಾತ್ವ ಇಲ್ಲದೆ ಇರುವಾಗ ಎಲ್ಲೆಲ್ಲಿ ಜನ್ಮ ಆಗ್ಬಹುದು? ಸ್ವಲ್ಪ ಕೇರ್ಫುಲ್ಲಿ ನೋಡ್ರಿ. ನರಕಗತಿ ಬಿಟ್ಟು 3 ಗತಿಗಳು ಆಗುತ್ತೆ. ಗತಿಗಳಲ್ಲಿ 1 ಕಡಿಮೆ ಆಯ್ತು. ವಿದ್ಯಾದರ್ಶನ ಅಭವ್ಯತ್ವ, ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆದಂಗಾಯ್ತು? 3 ಭಾವಗಳು ಕಡಿಮೆ. ಹಾಗಾದ್ರೆ 32ರಲ್ಲಿ 3 ಕಡಿಮೆ ಮಾಡ್ರಿ. 19 ಸಾಧನ ಗುಣಸ್ಥಾನದಲ್ಲಿ ಕುಮತಿ ಕುಶುತ ಜ್ಞಾನ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ 29 ಭಾವಗಳಾಗುತ್ತವೆ. ತಿಳಿದು? ತಿಳಿತು ಭಯ್ಯಾಜಿ. ಸರಿ, ಈಗ ದಿನಮಾನ ಹೇಳ್ರಿ, ಉಳಿದದ್ದನ್ನ ಆಮೇಲೆ ನೋಡೋಣ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮಹಾಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯರಾಣಂ ದಿವ್ಯಜುಣಿಂ ಜೋ ಪಡಯಿ ಸುಣಯಿ ಮಯಿಯೇ ಧಾರಯಿ ನಾಣಂ ಸುಖಮಣಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. जय बोलो जिणवाणी माता की जय. 9 बार नमोकार.